ಈಗ ಹಿರಿಯ ನಾಗರಿಕರಿಗಾಗಿ ಭಾರತ ಸರ್ಕಾರ ತಂದ ಒಂದು ಲಾ ಅದೇನಂದ್ರೆ ದ ಮೇಂಟೈನ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮಲ್ಲಿ ಮಿಸ್ಟರ್ ಬಾಬುರಾವ್ ಕುಲಕರ್ಣಿ ಇದ್ದಾರೆ. ಇವರು BLD ಲಾ ಕಾಲೇಜ್ ಜಮಖಂಡಿಯಿಂದ ಅವರು ಬಂದಿದ್ದಾರೆ. ಓವರ್ ಟು ಯು ಕುಲಕರ್ಣಿ ಸರ್, ಬಾಬುರಾವ್ ಕುಲಕರ್ಣಿ ಸರ್. Thank you, sir. Thank you. I am audible, sir? Yes, sir. Yes, sir. Thank you. ನನಗೆ ನೀವು ಕೊಟ್ಟಿರ್ತಕ್ಕಂಥ ವಿಷಯ ಹಿರಿಯ ನಾಗರಿಕರಿಗೆ ಒಳ್ಳೆಯದಕ್ಕಾಗಿ ಅವರ ಹಿತಾಸಕ್ತಿಗಾಗಿ ಸರ್ ಒಂದು ನಿಮಿಷ ನಾನು ಸ್ಕ್ರೀನ್ ಶೇರ್ ಮಾಡಲಾ? ಒಂದೇ ಸೆಕೆಂಡ್ ಸರ್. ಐ ವಿಲ್ ಶೇರ್ ದ ಸ್ಕ್ರೀನ್. PowerPoint. Sir, my screen is visible, no? Amri sir? ಈಗ ಆಗ್ತಾ ಇದೆ ಸರ್. ಓಕೆ ಸರ್, ಒಂದೇ ನಿಮಿಷ ಸರ್. Yes, sir. Right, sir. It is visible. Yes, sir. The silent features of Maintenance and Welfare of Parents and Senior Citizens Act 2007. ಈ ಕಾಯ್ದೆ ಬಂದದ್ದು ಆಕ್ಚುಲಿ 2007ರಲ್ಲಿ ಬಂದ್ರೆ, ಈ ಕಾಯ್ದೆ ಬರೋಕ್ಕಿಂತ ಮುಂಚೆ ಬಹಳಷ್ಟು ಕಮಿಟಿಗಳು ರಿಪೋರ್ಟ್ಸ್ ಅನ್ನ ಮಾಡಿದ್ವು. ಈ ಸೀನಿಯರ್ ಸಿಟಿಜನ್ಸ್ಗೆ ಆಗ್ತಕ್ಕಂಥ ಈ ಅಬ್ಯೂಸಸ್ ಅಥವಾ ನಾವೇನು ಕರಿತೀರಿ ನೀವು, ಬಹಳಷ್ಟು ನನಗಿಂತ ಮುಂಚೆ ಹೇಳಿರ್ತಕ್ಕಂಥ ನಮ್ಮೆಲ್ಲ ರಿಸೋರ್ಸ್ ಪರ್ಸನ್ಸ್ ತುಂಬಾನೇ ಮಾಹಿತಿಯನ್ನು ಕೊಟ್ಟರು. ನಾನು ಈ ಕಾಯ್ದೆಯ ಬಗ್ಗೆ ಮಾತ್ರ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದು ಪರ್ಟಿಕ್ಯುಲರ್ಲಿ ಹೈಲೈಟ್ಸ್ ಹೇಳಿಕೆ ನಾನು ಮಾತ್ರ ಇಷ್ಟಪಡ್ತೀನಿ. ಈ ಕಾಯ್ದೆಯ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನ ನಾವು ನೋಡುವುದಾದರೆ, ಇಫ್ ಯು ಸಿ ದ ಸೈಲೆಂಟ್ ಫೀಚರ್ಸ್ ಆಫ್ ದಿ ಆಕ್ಟ್, ಇಲ್ಲಿ ಕ್ವಶನ್ ಬರೋದು ಏನಂದ್ರೆ ಸೀನಿಯರ್ ಫ್ಯಾಕಲ್ಟೀಸ್ ಅಥವಾ ಸೀನಿಯರ್ ಸಿಟಿಜನ್ಸ್ ಅಂದ್ರೆ ಯಾರು ಅಂತ ಪ್ರಶ್ನೆಗೆ ನಮಗಿರ್ತಕ್ಕಂತಹ ಉತ್ತರ ಈ ಕಾನೂನಿನಲ್ಲಿ ಯಾವುದು ಸ್ಪೆಸಿಫಿಕೇಶನ್ ಮಾಡಿಲ್ಲ, ಏಜ್ ಲಿಮಿಟ್ ಮಾತ್ರ ಮಾಡಿದ್ದನ್ನ ನಾವು ನೋಡ್ತೀವಿ. ಒಂದೇದು, ದ ಸೀನಿಯರ್ ಸಿಟಿಜನ್ ಇಸ್ ಎ ಒನ್ ಹೂ ಈಸ್ 60 years ಅಂಡ್ ಅಬೋವ್, ಅಂದ್ರೆ 60 ವರ್ಷ ದಾಟಿರ್ತಕ್ಕಂಥ ಯಾವುದೇ ಒಬ್ಬ ನಾಗರಿಕನ ನಾವೇನ್ ಕರಿತೀವಿ ಅಂದ್ರೆ ಸೀನಿಯರ್ ಸಿಟಿಜನ್ ಅಂತ ಕರಿತೀವಿ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಅದ ನಂತರ ಪೇರೆಂಟ್ಸ್ ದೋ ನಾಟ್ ಯೆಟ್ 60, they are also covered for the maintenance and welfare under this act. ಬರೀ ಅಷ್ಟೇ ಅಲ್ಲ, 60 ವರ್ಷ ಅಂತ ನಾವು ಸ್ಪೆಸಿಫಿಕೇಶನ್ ಆಗಿ ನಾವು ಏನಾದ್ರು ಹೇಳಿದ್ರೆ ಸಮಸ್ಯೆ ಆಗೋದೇನಪ್ಪಾ ಅಂದ್ರೆ ಬಹಳಷ್ಟು ಜನ ಇದ್ರ ವೀಕ್ನೆಸಸ್ ಅನ್ನ ನೋಡ್ಕೊಂಡು, ಸೇ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಪೇರೆಂಟ್ಸ್ 55 58 ಇದ್ದಾಗ ನೀವು ಈ ಆಕ್ಟ್ ಅಪ್ಲಿಕೇಬಲ್ ಮಾಡದೇ ಇದ್ರೆ ಅವಾಗ ಅವರ ತಂದೆ ತಾಯಿಗೆ ಆಗ್ತಕ್ಕಂಥ ಈ ಒಂದು ಅಬ್ಯೂಸ್, ಇಂಥ ಅಬ್ಯೂಸ್ ಅನ್ನ ತಡೆಯಲಿಕ್ಕೆ ಈ ಕಾನೂನಲ್ಲಿ ಒಂದು ರೀತಿಯಿಂದ ಪ್ರಾಬ್ಲಮ್ ಬರಬಹುದು ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡಿದ್ರು ಅಂದ್ರೆ, ಪೇರೆಂಟ್ಸ್ ಯಾವ ಪೇರೆಂಟ್ಸ್ 60 ವರ್ಷ ಆಗಿಲ್ಲ ಆದ್ರೂ ಪರವಾಗಿಲ್ಲ, ಈ ಆಕ್ಟ್ ಕೆಳಗಡೆನೆ ಈ ವೆಲ್ಫೇರ್ ಆಕ್ಟ್ ಕೆಳಗಡೆ ಬರ್ತಾರೆ ಅಂತ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ನಿಯಮವನ್ನು ನಾವು ನೋಡ್ತೀವಿ. ಹಾಗಾದ್ರೆ ಈ ಆಕ್ಟ್ ಸ್ಪೆಸಿಫಿಕಲಿ ಮಾಡಿದ್ ಯಾರಿಗಪ್ಪ ಅಂದ್ರೆ ಚಿಲ್ಡ್ರನ್ಗೋಸ್ಕರ, ಅಂದ್ರೆ ಸೀನಿಯರ್ ಸಿಟಿಜನ್ ಮಕ್ಕಳಿಗೋಸ್ಕರ ಈ ಕಾಯ್ದೆಯನ್ನು ಮಾಡಿದ್ದು. ಯಾರು ತಮ್ಮ ತಾಯಿ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳೋದಿಲ್ಲ ಅವರಿಗೆ ಈ ಕಾಯ್ದೆ ಸ್ಪೆಸಿಫಿಕಲಿ ಅಪ್ಲಿಕೇಬಲ್ ಆಗೋದ್ರಿಂದ ಚಿಲ್ಡ್ರನ್ ಅನ್ನುವಂಥ ಒಂದು ಡೆಫಿನೇಷನ್ ಅನ್ನ ಬಹಳ ಬ್ಯೂಟಿಫುಲ್ ಆಗಿ ವರ್ಣನೆಯನ್ನು ಮಾಡಿದ್ದಾರೆ. ಅದು ಯಾವುದು ಅಂದ್ರೆ, ಚಿಲ್ಡ್ರನ್ ಇನ್ಕ್ಲೂಡ್ಸ್ ಸನ್, ಡಾಟರ್ ಅಂಡ್ ಗ್ರ್ಯಾಂಡ್ ಚಿಲ್ಡ್ರನ್ ಎಕ್ಸ್ಕ್ಲೂಡಿಂಗ್ ಮೈನರ್ಸ್, ಅಂದ್ರೆ ಯಾರೇ ಇರ್ಲಿ, ಅದು ಗಂಡು ಆಗ್ಲಿ ಅಥವಾ ಹೆಣ್ಮಗಳಾಗ್ಲಿ, ಮಕ್ಕಳು ಅಂತಿದ್ರು ಸಾಕು, ಯಾರು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರ್ತಾರೆ, ಅಂದ್ರೆ ಹೂ ಇಸ್ ನಾಟ್ ಅ ಮೈನರ್, 18 ವರ್ಷ ದಾಟಿದಿರ್ತಕ್ಕಂಥ ಯಾವುದೇ ಮಕ್ಕಳು ಇದ್ರೂ ಪರವಾಗಿಲ್ಲ, ವೆದರ್ ಅದು ಗಂಡಾಗ್ಲಿ ಅಥವಾ ಅದು ಹೆಣ್ಣಾಗ್ಲಿ, ಅವರನ್ನ ನಾವೇನ್ ಕರಿತೀವಪ್ಪ ಅಂದ್ರೆ ಮಕ್ಕಳು ಅಂತ ನಾವು ಕರಿತೀವಿ ಅಷ್ಟೇ. ಹಾಗಾದ್ರೆ 4th ಪಾಯಿಂಟ್ ನಲ್ಲಿ ನಾನು ಕವರ್ ಮಾಡಿದ್ದೇನಪ್ಪ ಅಂದ್ರೆ, ಇನ್ ಕೇಸ್ ಆಫ್ ಸೀನಿಯರ್ ಸಿಟಿಜನ್, ಪೇರೆಂಟ್ಸ್ ಹೂ ಕ್ಯಾನ್ ನಾಟ್ ಮೇಂಟೈನ್ ದೆಮ್ಸೆಲ್ಫ್ ಫ್ರಮ್ ದೇರ್ ಓನ್ ಇನ್ಕಮ್ ಆರ್ ಪ್ರಾಪರ್ಟಿ, ದೇರ್ ಚಿಲ್ಡ್ರನ್ ಆರ್ obligated ಟು ಮೇಂಟೈನ್ ದೆಮ್, ಪ್ರೊವೈಡ್ ಫುಡ್, ಶೆಲ್ಟರ್, ಮೆಡಿಕಲ್ ಅಟೆಂಡೆನ್ಸ್ ಅಂಡ್ ದಿ ಕ್ಲಾತಿಂಗ್. ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ನಮ್ಮ ರಿಸೋರ್ಸ್ ಪರ್ಸನ್ಸ್ ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು ಒಳ್ಳೆ ತುಂಬಾ ರೀತಿಯಿಂದ ಹೇಳಿದ್ರು. ಬಹಳಷ್ಟು ಜನ ಮಕ್ಕಳ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳಿದ್ರು. ಅದಕ್ಕೆ ಈ ಆಕ್ಟ್ ನಾಗ ಸ್ಪೆಸಿಫಿಕಲಿ ಏನಪ್ಪಾ ಅಂದ್ರೆ, ಈ ಒಂದು ತಂದೆ ತಾಯಿಗಳು ಗಳಿಸ್ಬೇಕಂತ ಏನು ರೂಲ್ಸ್ ಇಲ್ಲ. ಈ ಒಂದು ಅವರು ಯಾವುದೇ ದುಡ್ಡನ್ನ ಗಳಿಸ್ಬೇಕು ಅಥವಾ ಪೆನ್ಷನ್ ಬರಬೇಕು ಅಥವಾ ಅವ್ರಿಗೆ ಏನಾದ್ರೂ ಸೋರ್ಸ್ ಆಫ್ ಇನ್ಕಮ್ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಮಕ್ಕಳ ಡ್ಯೂಟಿ ಏನಪ್ಪಾ ಅಂದ್ರೆ, ತಂದೆ ತಾಯಿಗೆ ಅಥವಾ ನಿಮ್ಮ ಪೇರೆಂಟ್ಸ್ಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಶೆಲ್ಟರ್ ಅಂದ್ರೆ ಮನೆ ಕೊಡ್ತಕ್ಕಂಥದ್ದು, ನೀವು ಇರ್ಲಿಕ್ಕೆ ವಾಸ ಮಾಡ್ತಕ್ಕಂಥ ಸ್ಥಳ ಕೊಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಮೆಡಿಕಲ್ ಅಟೆಂಡೆನ್ಸ್ ಅಥವಾ ನಾವೇನ್ ಕರಿತೀವಿ ಅಂದ್ರೆ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಎಲ್ಲ ವಿಷಯದ ಜವಾಬ್ದಾರಿ ಯಾರ್ದಾಗುತ್ತೆ ಅಂದ್ರೆ ಈ ಪೇರೆಂಟ್ಸ್ ಜವಾಬ್ದಾರಿ ಯಾರ್ದು ಅಂದ್ರೆ ಮಕ್ಕಳದಾಗುತ್ತೆ.
ಅಷ್ಟೇ ಅಲ್ಲ, ಅವರ ಕ್ಲಾತ್ ಅಂದ್ರೆ ಹೊಟ್ಟೆ, ಬಟ್ಟೆ ಮತ್ತು ಮನೆ, ಮೆಡಿಕಲ್ ಎಲ್ಲಾನು ಫೆಸಿಲಿಟಿ ಯಾರು ಕೊಡ್ಬೇಕು ಅಂದ್ರೆ ನಮ್ಮ ಮಕ್ಕಳು ಕೊಡಬೇಕು. ಇದು ಅವರು ಡ್ಯೂಟಿ. ಒಂದು ವೇಳೆ ಏನಾದರೂ ಸ್ವಲ್ಪ ಸಮಸ್ಯೆಗಳು ಬಂದಾಗ ಏನು, ಇನ್ ಕೇಸ್ ಆಫ್ ಚೈಲ್ಡ್ಲೆಸ್ ಪೇರೆಂಟ್ಸ್, ಇಲ್ಲಿ ಒಂದು ಸಮಸ್ಯೆನೆ. ಸರ್ ಮಕ್ಕಳಾಗದೇ ಇದ್ರೆ ಹೇಗೆ ಸರ್ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಬಂದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಒಂದು ಸ್ವಲ್ಪ ಟ್ರಿಕಿ ಇರೋದೇನಪ್ಪ ಅಂದ್ರೆ ಈಗ ಒಂದು ಲಾದಲ್ಲಿ ಅಂದ್ರೆ, ಇನ್ ಕೇಸ್ ಆಫ್ ಚೈಲ್ಡ್ಲೆಸ್ ಪೇರೆಂಟ್ಸ್ ಆರ್ ಸೀನಿಯರ್ ಸಿಟಿಸನ್ಸ್ relatives who are eligible to inherit their property, self-earned, inherited, tangible or intangible, or obligated to take care of the parents. ಅಂದ್ರೆ ಯಾವ ಪೇರೆಂಟ್ಸ್ಗೆ, ಯಾವ ತಂದೆ ತಾಯಿಗೆ ಮಕ್ಕಳು ಇರೋದಿಲ್ವೋ ಅವರನ್ನ ನೋಡಿಕೊಳ್ತಕ್ಕಂಥ ಇತರೆ ಅಂದ್ರೆ ಯಾರು, ಅವರ ಪ್ರಾಪರ್ಟಿಯನ್ನು ಯೂಸ್ ಮಾಡ್ತಕ್ಕಂಥ ಜನರಾಗಿರ್ಬೋದು. ಆ ಪ್ರಾಪರ್ಟಿ ಯಾವ್ದಪ್ಪ ಅಂದ್ರೆ ಸೆಲ್ಫ್ ಅರ್ನ್ ಆದ್ರೂ ಆಗ್ಲಿ ಅಥವಾ ಪಿತ್ರಾರ್ಜಿತ ಆದ್ರೂ ಆಗ್ಲಿ, ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ಯಾವ ತಂದೆ ತಾಯಿಗಳ ಆಸ್ತಿಯನ್ನು ಮಕ್ಕಳಲ್ಲದೆ ಬೇರೆಯವರು ನೋಡ್ಕೊಂತಾ ಇದ್ರೆ ಅಥವಾ ಅದನ್ನ ಅನುಭವಿಸ್ತಾ ಇದ್ರೆ ಅಂತವರು ಸಹಿತ ಏನ್ ಮಾಡ್ಬೇಕು ಅಂದ್ರೆ, ಆ ತಂದೆ ತಾಯಿ ಅಥವಾ ಸೀನಿಯರ್ ಸಿಟಿಸನ್ಸ್ ಅನ್ನ ನೋಡಿಕೊಳ್ತಕ್ಕಂತಹ ಅಧಿಕಾರ ಅಂತ ಅಲ್ಲ, ಅವರು ಮಾಡ್ತಕ್ಕಂಥ ಡ್ಯೂಟಿ ಅಂತ ಕರಿತೀವಿ ನಾವು. ಇಟ್ ಈಸ್ ಎ ಪ್ರೈಮ್ ಡ್ಯೂಟಿ ಆಫ್ ದಿ ದೋಸ್ ಪರ್ಸನ್ಸ್ ಹೂ ಆರ್ ನಾಟ್ ಆಕ್ಚುಲಿ ದೇರ್ ಚಿಲ್ಡ್ರನ್. ಅವ್ರ ಚಿಲ್ಡ್ರನ್ ಆಗ್ಬೇಕಂತ ರೂಲ್ಸ್ ಇಲ್ಲ. ಅಂದ್ರೆ ಯಾರು ಅವರ ಪ್ರಾಫಿಟ್ ಅನ್ನ ಪಡಿತಾರೆ, ಅವ್ರ ಪ್ರಾಫಿಟ್ ಯಾವುದೇ ರೀತಿಯಿಂದ ಆದ್ರೂ ಆಗ್ಲಿ, ಸೊ ಅಂತವರೆಲ್ಲ ಆಬ್ಲಿಗೇಷನ್ ಏನಾಗುತ್ತೆ ಅಂದ್ರೆ, ಆಬ್ಲಿಗೇಟ್ ಏನಾಗುತ್ತೆ ಅವ್ರದ್ದು ಅಂದ್ರೆ ಅವರನ್ನ ನೋಡ್ಕೋಬೇಕು. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಶುರು ಆಗೋದು ಏನಪ್ಪಾ, 6th ಪ್ರಾಬ್ಲಮ್ ನಲ್ಲಿ ಏನಪ್ಪಾ ಅಂದ್ರೆ, ಈ ಆಕ್ಟ್ ನಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇನ್ ಸಚ್ ಆಬ್ಲಿಗೇಷನ್ ಇಟ್ ಈಸ್ ನಾಟ್ ಫೋರ್ತ್ ಕಮಿಂಗ್ ಆನ್ ಇಟ್ಸ್ ಓನ್, ದ ಸೀನಿಯರ್ ಸಿಟಿಸನ್ ಆರ್ ಪೇರೆಂಟ್ಸ್ ಮೇ ಬಿ ಅಪ್ಲೈಡ್ ಟು ದ ಟ್ರಿಬ್ಯುನಲ್ ಫಾರ್ ಅನ್ ಆರ್ಡರ್ ಅಗೇನ್ಸ್ಟ್ ದ ದೇರ್ ಚಿಲ್ಡ್ರನ್ ಫಾರ್ ಎ ರೆಗ್ಯುಲರ್ ಮಂತ್ಲಿ ಅಲೌನ್ಸಸ್ ಟು ಬಿ ಪೇಡ್. ಇಷ್ಟ ಈಗಾಗಲೇ ಬಹಳಷ್ಟು ಜನ ನಮ್ಮ ರಿಸೋರ್ಸ್ ಪರ್ಸನ್ಸ್ಗಳು ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಒಂದು ವೇಳೆ ತಮ್ಮ ಮಕ್ಕಳು ಯಾರಾದ್ರೂ ಅವರನ್ನ ನೋಡಿಕೊಳ್ಳದೆ ಇದ್ರೆ ಅವ್ರೇನ್ ಮಾಡಬಹುದು ಅಂದ್ರೆ, ಸೀನಿಯರ್ ಸಿಟಿಸನ್ಸ್ ಅಥವಾ ಪೇರೆಂಟ್ಸ್ ಈ ಟ್ರಿಬ್ಯುನಲ್, ಯಾವ ಟ್ರಿಬ್ಯುನಲ್ ಅಂದ್ರೆ ಈ ಸೀನಿಯರ್ ವೆಲ್ಫೇರ್ ಟ್ರಿಬ್ಯುನಲ್ ಅಂತ ನಾವೇನ್ ಕರಿತೀವಿ, ಈ ಟ್ರಿಬ್ಯುನಲ್ಗೆ ಅವರು ಅಪ್ಲಿಕೇಶನ್ ಅನ್ನ ಹಾಕಬಹುದು ಆಸ್ ಎ ಮೇಂಟೆನೆನ್ಸ್ ಅಂತ ಹೇಳಿ. ಆಸ್ ಲೈಕ್ ಈ ಫ್ಯಾಮಿಲಿ ಡಿಸ್ಪ್ಯೂಟ್ ನಲ್ಲಿ ಯಾವ ರೀತಿಯಿಂದ ನಾವು ಈ ಮೇಂಟೆನೆನ್ಸ್ ಕ್ಲೈಮ್ ಮಾಡ್ತಾರಲ್ಲ, ಅದೇ ರೀತಿಯಿಂದ ಏನ್ ಮಾಡಬಹುದು, ತಂದೆ ತಾಯಿಯನ್ನು ಸಹಿತ ಮಕ್ಕಳಿಂದ ಮೇಂಟೆನೆನ್ಸ್ ಅನ್ನ ಕ್ಲೈಮ್ ಮಾಡಬಹುದು, ಇಫ್ ದೇ ಆರ್ ಅರ್ನಿಂಗ್ ಆರ್ ನಾಟ್ ಅರ್ನಿಂಗ್, ಅದು ನಮಗೆ ಸಂಬಂಧವಿಲ್ಲ. ಹಾಗಾದ್ರೆ ಎಷ್ಟು ಅಮೌಂಟ್ ಅನ್ನ ಈ ಲಾದಲ್ಲಿ ಕೊಡ್ಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅಂದ್ರೆ, ದ ಅಮೌಂಟ್ ಆಫ್ ಸಚ್ ಮಂತ್ಲಿ ಅಲೌನ್ಸಸ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ ಆಫ್ 10,000 rupees. ಅಂದ್ರೆ ಒಬ್ಬ ತಾಯಿ ಅಥವಾ ಒಬ್ಬ ತಂದೆ 10,000 ರೂಪಾಯಿ ತನಕ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಅಲೌನ್ಸಸ್ ಅನ್ನ ತೆಗೆದುಕೊಳ್ಳಿಕ್ಕೆ ಅಧಿಕಾರ ಇರೋದನ್ನ ಈ ಕಾಯ್ದೆಯೊಳಗೆ ನಾವು ನೋಡ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಹಾಗಾದ್ರೆ ಸರ್ 10,000 ರೂಪಾಯಿ ಫಿಕ್ಸ್ ಮಾಡಿದ್ರೆ ಒಂದು ವೇಳೆ ಜಾಸ್ತಿ ಬೇಕಾದ್ರೆ ಏನ್ ಮಾಡ್ಬೇಕು? ಯಾಕಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಇರ್ತದೆ, ಮತ್ತ ಬೇಸಿಕ್ ಎಕ್ಸ್ಪೆನ್ಸಸ್ ಇರ್ತಾವ. ಆ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನೀವು 10,000 ರೂಪಾಯಿದಲ್ಲಿ ಒಮ್ಮೊಮ್ಮೆ ಮೇಂಟೈನ್ ಮಾಡೋಕೆ ಬಹಳ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡಬಹುದು ಅಂದ್ರೆ, ದ ಮಂತ್ಲಿ ಅಲೌನ್ಸಸ್ ಕ್ವಾಂಟಮ್ ಮೇ ಬಿ ರಿವೈಸ್ಡ್ ಬೈ ಟ್ರಿಬ್ಯುನಲ್ ಫ್ರಮ್ ಟೈಮ್ ಟು ಟೈಮ್. ಅಂದ್ರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಅಥವಾ ಬೇರೆ ಎಕ್ಸ್ಪೆನ್ಸಸ್ ಅನ್ನ ಟೈಮ್ ಟು ಟೈಮ್ ಏನ್ ಮಾಡಬಹುದಪ್ಪ ಅಂದ್ರೆ ರಿವೈಸ್ ಮಾಡಬಹುದು. ಅದನ್ನ ವಿಚಾರಣೆಯನ್ನು ಮಾಡಿಕೊಂಡು ಹೆಚ್ಚಿಗೆ ಆದ್ರೂ ಮಾಡಬಹುದು. ಬರೀ ಅಷ್ಟೇ ಅಲ್ಲ, ದ ಟ್ರಿಬ್ಯುನಲ್ ಮೇ ಪಾಸ್ ಇಂಟರಿಮ್ ಆರ್ಡರ್ ಬಿಫೋರ್ ಡಿಸೈಡಿಂಗ್ ದ ಫೈನಲ್ ಸಮ್ ಆಲ್ಸೋ. ಅಂದ್ರೆ ಯಾವ ತಂದೆ ತಾಯಿ, ಯಾವ ಸೀನಿಯರ್ ಸಿಟಿಸನ್ಸ್ ಕೋರ್ಟಿಗೆ ಹೋಗಿರ್ತಾರೆ, ಆ ಕೋರ್ಟಿಗೆ ಹೋಗಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ಗೆ ಅಲ್ಲಿ ಟ್ರಿಬ್ಯುನಲ್ ಜಜ್ಮೆಂಟ್ ಕೊಡುವ ತನಕ ವೇಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ. ಅಲ್ಲಿಯೇ ತನಕ ಇಂಟರಿಮ್ ರಿಲೀಫ್, ಮಧ್ಯಂತರ ಪರಿಹಾರ ಅಂತ ನಾವೇನ್ ಕನ್ನಡದಲ್ಲಿ ಕರಿತೀವಲ್ಲ, ಮಧ್ಯಂತರ ಪರಿಹಾರವನ್ನು ಸಹಿತ ನಮ್ಮ ಟ್ರಿಬ್ಯುನಲ್ ಕೊಡಬಹುದು. ಯಾಕಂದ್ರೆ ಯಾವ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿದ್ದಾನೆ, ಆ ವ್ಯಕ್ತಿ ಹೋಗಿರ್ತಕ್ಕಂಥ ಉದ್ದೇಶವೇ ಅವನಿಗೆ ಯಾವುದೋ ಒಂದು ರೀತಿಯಿಂದ ಪರಿಹಾರ ಬೇಕು ಅನ್ನೋ ಉದ್ದೇಶಕ್ಕಾಗಿ. ನೀವು ಟ್ರಿಬ್ಯುನಲ್ ಅಲ್ಲಿ ಎನ್ಕ್ವೈರಿಯನ್ನು ಮಾಡಿ ಅದು ಜಜ್ಮೆಂಟ್ ಬರೋ ತನಕ ನಿಯರ್ಲಿ 1 ತಿಂಗಳಿಂದ 3 ತಿಂಗಳ ತನಕ ಹೋಗಬಹುದು. ಸೊ ಟೈಮ್ ಲ್ಯಾಪ್ಸ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ, ಇಂಟರಿಮ್ ಆರ್ಡರ್ ಅನ್ನ ಪಾಸ್ ಮಾಡುವ ಮೂಲಕ ಅವರು ತಮ್ಮ ಆ ವ್ಯಕ್ತಿಗೆ ಸ್ವಲ್ಪ ಮಟ್ಟಿನ ರಿಲ್ಯಾಕ್ಸೇಷನ್ ಅನ್ನ ಕೊಡಬಹುದು. ಅಂದ್ರೆ ಅಂತಿಮ ಅಂತ ಅಲ್ಲಿಗೆ ಆಗೋದಿಲ್ಲ, ಮಿಡ್ ಟರ್ಮ್ ಆರ್ಡರ್ ಅಂತ ನಾವು ಕರಿತೀವಿ ಅಷ್ಟೇ. ಹಾಗಾದ್ರೆ ಇಲ್ಲಿ ಒಂದು ಟೈಮ್ ಬೌಂಡ್ ಕೂಡ ಇದೆ. ಒಂದು ವೇಳೆ ಇಂತಹ ಕೇಸ್ ಏನಾದರೂ ನಿಮ್ಮ ಟ್ರಿಬ್ಯುನಲ್ಗೆ ಬಂದರೆ, ದ ಟ್ರಿಬ್ಯುನಲ್ ಶುಡ್ ಡಿಸ್ಪೋಸ್ ಆಫ್ ದ ಕೇಸಸ್ ವಿದಿನ್ ದ 90 days. 3 ತಿಂಗಳ ಒಳಗಾಗಿನೇ ಆ ಒಂದು ಕೇಸನ್ನ ಡಿಸ್ಪೋಸ್ ಮಾಡಬೇಕು. ಮೋರ್ ಓವರ್
30 ದಿವಸಗಳ 3 ತಿಂಗಳ ಒಳಗಾಗಿ ನೀವು ಡಿಸ್ಪೋಸ್ ಮಾಡ್ಲಿಕ್ಕೆ ಆಗದೆ ಇದ್ರೆ 30 days extension of the time may be taken by the tribunal in exceptional cases. ಅಂದ್ರೆ ಸರ್ ಐ ಆಮ್ ಆಡಿಬಲ್ ಸರ್? ಹಲೋ ಅಂಬ್ಲಿ ಸರ್? Yes, sir. Please continue. Audible, sir. Yes, sir. Yes, sir. Okay. ನೀವು 90 days ಒಳಗಾಗಿ ನೀವೇನಾದ್ರೂ ಜಜ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಆಗದೆ ಇದ್ರೆ 1 ತಿಂಗಳ ತನಕ ನೀವೇನ್ ಮಾಡಬಹುದು ಅಂದ್ರೆ ಎಕ್ಸ್ಟೆನ್ಷನ್ ಅನ್ನ ಮಾಡ್ಕೋಬಹುದು. ಸಮ್ ಸರ್ಕಮ್ಸ್ಟೆನ್ಸಸ್ ಏನಿರ್ತಾವ ಒಮ್ಮೊಮ್ಮೆ ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಅನ್ವಾಂಟೆಡ್ ಇವೆಂಟ್ಸ್ ಏನಾದ್ರು ಆಯ್ತು, ಅಲ್ಲಿ ಕಂಪ್ಲೀಷನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಟೆನ್ಷನ್ ಅಪ್ ಟು ದಿ 1 month. ಇಟ್ ಮೀನ್ಸ್ 120 days ಒಳಗಾಗಿ ನೀವು ಏನಾದ್ರೂ ಪರಿಹಾರವನ್ನು ಕೊಡ್ಲೇಬೇಕು. ಬರೀ ಅಷ್ಟೇ ಅಲ್ಲ, senior citizen or NGO authorized by him may apply to the tribunal. ಅಂದ್ರೆ ಸರ್ ನಾನು ಹೋಗ್ಲಿಕ್ಕೆ ಆಗೋದಿಲ್ಲ, ನನ್ನ ಕಡೆ ಶಕ್ತಿ ಇಲ್ಲ, ಅಥವಾ ನನ್ನ ಕಡೆ ಅದೇನು ಪ್ರೊಸೀಜರ್ ಅಂತ ನನಗೆ ಗೊತ್ತಿಲ್ಲ ಅಂತ ಆ ವ್ಯಕ್ತಿ ಅನ್ನಪ್ಪ ಅಂದ್ರೆ ಆತನ ಪರವಾಗಿ ಒಂದು NGO ಆತನ ಪರವಾಗಿ ಕೇಸನ್ನ ಹಾಕಬಹುದು ಅಥವಾ ಅವನ ಪರವಾಗಿ ವಾದವನ್ನ ಮಾಡಬಹುದು. ಬರೀ ಅಷ್ಟೇ ಅಲ್ಲ, ದ ಟ್ರಿಬ್ಯುನಲ್ ಮೇ ಟೇಕ್ ಅಪ್ ದ ಸುಮೋಟೋ ಕೇಸಸ್ ಆಸ್ ವೆಲ್. ಅಂದ್ರೆ ಈ ಟ್ರಿಬ್ಯುನಲ್ ಸಹಿತ ಯಾವ್ದಾದ್ರು ಕೇಸ್ಗಳು ಅಂತಹ ಕೇಸಸ್ ತನ್ನ ಮುಂದೆ ಬಂದ್ರೆ, ಸೇ ಫಾರ್ ಎಕ್ಸಾಂಪಲ್ ಸರ್ ಹೇಳ್ತಾ ಇದ್ರು ಯಾವ್ದಾದ್ರು ಮೀಡಿಯಾದಲ್ಲಿ ಬಂತಪ್ಪ ಅಂದ್ರೆ ಅಥವಾ ಯಾವ್ದಾದ್ರು ಪೇಪರ್ ನಲ್ಲಿ ಅದ್ರ ರಿಪೋರ್ಟ್ ಆಯ್ತಪ್ಪ ಅಂದ್ರೆ ಅಂತಹ ರಿಪೋರ್ಟಿಂಗ್ ಆಧಾರದ ಮೇಲೂ ಸಹಿತ ಏನ್ ಮಾಡಬಹುದು ಅಂದ್ರೆ ಈ ಟ್ರಿಬ್ಯುನಲ್ ತನ್ನ ಸುಮೋಟೋ ಕಾಗ್ನಿಜನ್ಸ್ ಆಕ್ಷನ್ ಅನ್ನ ತೆಗೆದುಕೊಳ್ಬಹುದು. ಹಾಗಾದ್ರೆ ಇದು ಟೋಟಲ್ ಸೆಟಪ್ ಹೆಂಗೆ ವರ್ಕ್ ಮಾಡುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ, ಅದು ಸ್ವಲ್ಪ ನಾನು ಹೇಳೋಕೆ ನಾನು ಇಷ್ಟಪಡ್ತೀನಿ. ಸೋಷಿಯಲ್ ವೆಲ್ಫೇರ್ ಆಫೀಸರ್ ಇನ್ ದ ಡಿಸ್ಟ್ರಿಕ್ಟ್ ಆರ್ RDO ಈಸ್ ದ ಮೇಂಟೆನೆನ್ಸ್ ಆಫೀಸರ್. ಅಂದ್ರೆ ಈ ಸೋಷಿಯಲ್ ಡಿಸ್ಟ್ರಿಕ್ಟ್ ವೆಲ್ಫೇರ್ ಆಫೀಸರ್ ಇರ್ತಾರೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್, ಜಿಲ್ಲಾ ಕಲ್ಯಾಣಾಧಿಕಾರಿ ಅಂತ ಏನ್ ಕರಿತೀವಲ್ಲ ಆತ ಮೇಂಟೆನೆನ್ಸ್ ಆಫೀಸರ್ ಅಂತ ನಾವು ಕರಿತೀವಿ. ಮೇಂಟೆನೆನ್ಸ್ ಆಫೀಸರ್ ಮೇ ಬಿ ರೀಪ್ರೆಸೆಂಟ್ ದ ಸೀನಿಯರ್ ಸಿಟಿಸನ್ ಇಫ್ ಸೋ ರಿಕ್ವೆಸ್ಟೆಡ್. ಅಂದ್ರೆ ಸರ್ಕಾರಿ ಅಧಿಕಾರಿಯು ಸಹಿತ ಈ ಸೀನಿಯರ್ ಸಿಟಿಸನ್ಸ್ ಪರವಾಗಿಯೂ ಸಹಿತ ಅವರ ಪ್ರತಿನಿಧ್ಯವನ್ನು ವಹಿಸಬಹುದು. ಯಾಕೆಂದ್ರೆ ಅಷ್ಟು ರೆಸ್ಪೆಕ್ಟ್ ಏನಾಗುತ್ತೆ ಸೀನಿಯರ್ ಸಿಟಿಸನ್ಸ್ಗೆ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಈ ಆಕ್ಟ್ ಕೆಳಗಡೆ. ಎ ಕಾನ್ಸಿಲಿಯೇಷನ್ ಆಫೀಸರ್ ಮೇ ಬಿ ಆಲ್ಸೋ ಆಸ್ಕ್ಡ್ ಬೈ ದ ಟ್ರಿಬ್ಯುನಲ್ ಟು ಟಾಕ್ ಬೋತ್ ಪಾರ್ಟೀಸ್ ಫಾರ್ ದ ಅಮಿಕೇಬಲ್ ಸೆಟಲ್ಮೆಂಟ್. ಯೂಶುವಲಿ ಬಹಳಷ್ಟು ಜನ ನಮ್ಮ ಇವ್ರು ಹೇಳ್ತಾ ಇದ್ರು, ಬಹಳಷ್ಟು ನಮ್ಮ ರಿಸೋರ್ಸ್ ಪರ್ಸನ್ಸ್ ಹೇಳ್ತಾ ಇದ್ರು, ಅಲ್ಟಿಮೇಟ್ಲಿ ಗೋಲ್ ಏನು ಯಾರದೇ ಆಗಲಿ, ಅಲ್ಟಿಮೇಟ್ಲಿ ಗೋಲ್ ಈಸ್ ವೆರಿ ಸಿಂಪಲ್, ಟು ಗೆಟ್ ದ ಬೆನಿಫಿಟ್ ಆರ್ ಟು ಗೆಟ್ ದ ರಿಸಾಲ್ವ್ ದ ಮ್ಯಾಟರ್. ಅಂದ್ರೆ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಸಾಕು. ಅದಕ್ಕೆ ನಮಗಿರ್ತಕ್ಕಂಥ ವಿಷಯವನ್ನು ನಾವು ನೋಡಿದ್ರೆ ಅಮಿಕೇಬಲ್ ಸೆಟಲ್ಮೆಂಟ್ ಆದ್ರೂ ಸಾಕು. ಅಮಿಕೇಬಲ್ ಸೆಟಲ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ ಯಾರಾದ್ರೂ ತಂದೆ ತಾಯಿ ನೋಡ್ಲಿಕ್ಕೆ ತಯಾರಿದ್ದಿಲ್ಲ ಮಗ ಅಥವಾ ಮಗಳು ಅಂದ್ರೆ ನೀವೇನ್ ಮಾಡ್ಬೋದಪ್ಪ, ನೋಡುವಂಗೆ ಮಾಡಿಕೊಟ್ರು ಸಾಕು. ಅವ್ರಿಗೆ ಬೇಕಾಗ್ತಕ್ಕಂಥ ಊಟ, ಉಪಚಾರ, ಬಟ್ಟೆ ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟರು ಸಾಕು. ಒಳ್ಳೆ ರೀತಿಯಿಂದ ನೋಡ್ಕೊಂಡ್ರು ಈ ಕಾಯ್ದೆಯ ಏನಪ್ಪಾ ಅಂದ್ರೆ ಅದ್ರದ್ದು ಇಂಟೆನ್ಷನ್ ಫುಲ್ಫಿಲ್ ತಾನೇ ಆಗುತ್ತೆ. ಸೊ ಅಮಿಕೇಬಲ್ ಸೆಟಲ್ಮೆಂಟ್ ಅನ್ನು ಸಹಿತ ಮಾಡ್ಕೋಬಹುದು. ಒಂದು ನಿಮ್ಮೊಳಗೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು ಅಥವಾ ನಿಮ್ಮೊಳಗೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಒಳ್ಳೆ ರೀತಿಯಿಂದ ಪರಿಹಾರವನ್ನು ಪಡೆದುಕೊಂಡ್ರು ಸಾಕು. ಒಂದು ವೇಳೆ ಲಾಸ್ಟ್ ಪಾಯಿಂಟ್ 14 ಪಾಯಿಂಟ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಫ್ ಎ ಪರ್ಸನ್ ಹೂ ಇಸ್ ಎ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆಫ್ ಎ ಸೀನಿಯರ್ ಸಿಟಿಸನ್ abandons the senior citizen, then offender may be tried in a court of law, fined up to the 5,000 or jailed for 3 months and or both. ಅಂದ್ರೆ ಯಾರು ತಂದೆ ತಾಯಿಯನ್ನ ನೋಡಿಕೊಳ್ಳುವುದಿಲ್ಲವೋ ಅಥವಾ ಯಾವ ವ್ಯಕ್ತಿ ತನ್ನ ಜವಾಬ್ದಾರಿಯಿಂದ ಸರಿಯಾಗಿ ಕಾರ್ಯನಿರ್ವಹಿಸುವುದಿಲ್ಲವೋ ಅಂತಹ ವ್ಯಕ್ತಿಯನ್ನ ಕೋರ್ಟಿನ ಕಟಕಟೆಯಲ್ಲಿ ಅವನ ನಿಲ್ಲಿಸಬಹುದು. ಆತನಿಗೆ 5,000 ರೂಪಾಯಿ ತನಕ ದಂಡವನ್ನು ವಿಧಿಸಬಹುದು ಅಥವಾ 3 ತಿಂಗಳ ತನಕ ಅವನಿಗೆ ಜೈಲಿಗೆ ಸಹಿತ ಹಾಕಬಹುದು. ಅಬೆಂಡನ್ಮೆಂಟ್ ಈಸ್ ಎ ಕಾಗ್ನಿಜಬಲ್ ಅಫೆಂಡರ್ ಅಂಡ್ ಬೇಲೆಬಲ್. ಅಂದ್ರೆ ನಾವೇನ್ ಕರಿತೀವಪ್ಪ ಅಂದ್ರೆ ಅಬೆಂಡನ್ಮೆಂಟ್ ಅಂದ್ರೆ ಅವನಿಗೆ ಏನಾದ್ರೂ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಅನ್ನ ಸರಿಯಾಗಿ ಕೊಡದೇ ಇದ್ರೆ ಅಥವಾ ಅವರಿಗೆ ಇಲ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ರೆ, ಸೇ ಫಾರ್ ಎಕ್ಸಾಂಪಲ್ ನೀವೇನು ಸರ್ ಆಲ್ರೆಡಿ ಅಂಬ್ಲಿ ಸರ್ ಬಹಳಷ್ಟು ಏನ್ ಕರಿತೀರಿ ವೆಲ್ಫೇರ್ ವೈಲೆನ್ಸ್ ಅಂದ್ರೆ ಏನು ಅಥವಾ ಅದ್ರ ಬಗ್ಗೆ ಅಬ್ಯೂಸ್ಮೆಂಟ್ ಅಂತ ಇವೇನು ವರ್ಡ್ಸ್ ಏನು ಯೂಸ್ ಮಾಡಿರಲ್ಲ, ಆ ಅಬ್ಯೂಸ್ ಅನ್ನ ಯಾರಾದ್ರೂ ಮಾಡಿದರೆ ಅಂತವ್ರಿಗೆ ಏನ್ ಮಾಡಬಹುದು, ನೀವನ್ನ ಕಾಗ್ನಿಜಬಲ್ ಅಫೆನ್ಸ್ ಆಗಿ ಕರಿತೀವಿ. ಬಟ್ ಏನ್ ಮಾಡಬಹುದು, ಇದು ಬೇಲೆಬಲ್ ಇದೆ. ಅಂದ್ರೆ ಯಾವುದೇ ಒಬ್ಬ ಪೇರೆಂಟ್ಸ್ಗೆ ಯಾರಾದ್ರೂ ಮಗ ಅಥವಾ ಮಗಳು ಅಥವಾ ಯಾರಾದ್ರೂ ಅವನ ಲೀಗಲ್ ಏರ್ಸ್ ಯಾರಾದ್ರೂ ಸರಿಯಾಗಿ ನೋಡಿಕೊಳ್ಳದೆ ಇದ್ರೆ ಅಂತವನಿಗೆ ಏನ್ ಮಾಡಬಹುದು, ಇಮಿಡಿಯೇಟ್ ಆಗಿ ಬೇಲ್ ಅನ್ನ ಸಿಗುತ್ತೆ. ಆದ್ರೂ ಪರವಾಗಿಲ್ಲ 3 ತಿಂಗಳ ತನಕ ಜೈಲಿಗೆ ಅಟ್ಟಬಹುದು ಅಥವಾ ಅವನಿಗೆ
ಕಟಕಟೆಯಲ್ಲಿ ಒಂದು ನಿಲ್ಲಿಸಬಹುದು ಅಂತ ಈ ಒಂದು ಭಯ ಆದ್ರೂ ಈ ಕಾಯ್ದೆಯಲ್ಲಿ ಹುಟ್ಟುವಂತ ಒಂದು ಪ್ರಯತ್ನವಾದ್ರೂ ಮಾಡಲಾಯಿತು. ಆದರೆ ಒಂದು ವಿಶೇಷವಾಗಿರ್ತಕ್ಕಂಥ ನೀವು ಎರಡು ಗಮನವನ್ನು ಈ ಒಂದು ಕಾನೂನಲ್ಲಿ ನಾ ಹೇಳಿಕ್ ಬಹಳ ಇಷ್ಟಪಡ್ತೀನಿ. ಒಂದು, ನೋ ಲಾಯರ್ ಈಸ್ ಅಲೌಡ್ ಟು ರೀಪ್ರೆಸೆಂಟ್ ಐದರ್ ಪಾರ್ಟಿ ಬಿಫೋರ್ ದ ಟ್ರಿಬ್ಯುನಲ್. ಅಂದ್ರೆ ಹಿರಿಯ ನಾಗರಿಕನ ಪರವಾಗಿ ಆದ್ರೂ ಆಗ್ಲಿ ಅಥವಾ ಈ ಚಿಲ್ಡ್ರನ್ ಅಥವಾ ನೀವೇನ್ ಮಕ್ಕಳಂತ ನಾವೇನ್ ಕರಿತೀವಲ್ಲ ಈ ಮಕ್ಕಳ ಪರವಾಗಿ ಇಬ್ಬರ ಪರವಾಗಿಯೂ ಸಹಿತ ಲಾಯರ್ಗಳು ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡುವಂತಿಲ್ಲ ಅಥವಾ ಅವರ ಪ್ರಾತಿನಿಧ್ಯವನ್ನು ವಹಿಸುವಂತಿಲ್ಲ. ನನ್ನ ತಿಳುಮಟ್ಟಿ ಆಸ್ ಎ ಐ ಆಮ್ ಅ ಲಾಯರ್, ದಿಸ್ ಇಸ್ ದ ಫಸ್ಟ್ ಆಕ್ಟ್ ಐ ಆಮ್ ಸೀಯಿಂಗ್ ದಿಸ್ ಟೈಪ್ ಆಫ್ ಎ ರಿಸ್ಟ್ರಿಕ್ಷನ್ ಟು ಎ ಲಾಯರ್. ಯೂಶಲಿ ನಮ್ಮ ಲಾಯರ್ಗಳಿಗೆ ಯಾವ ಟ್ರಿಬ್ಯುನಲ್ಗಳಲ್ಲಿ ಆಗಲಿ ಯಾವ ನ್ಯಾಯಾಲಯಗಳಲ್ಲಿ ನಮ್ಮನ್ನ ತಡೆಯುವಂತ ಅಧಿಕಾರ ಇಲ್ಲ, CPC ಆಗಲಿ ಅಥವಾ CRPC ಪ್ರಕಾರ ಆಗಲಿ. ಆದ್ರೆ ಈ ಒಂದು ಆಕ್ಟ್ ಕೆಳಗಡೆ ನಮ್ಗಿರ್ತಕ್ಕಂಥ ಒಂದು ಬಾರ್ ಏನಪ್ಪಾ ಅಂದ್ರೆ ಆಸ್ ಎ ಲಾಯರ್ ನಮಗೆ ಯಾರ ಪರವಾಗಿ ವಾದ ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟಿಲ್ಲ. ಎದಕ್ಕೆ ಕೊಟ್ಟಿಲ್ಲ ಅಂತ ನಾನು ಸ್ವಲ್ಪ ಹಿಸ್ಟ್ರಿಯನ್ನು ಓದ್ತಾ ಇದ್ದೆ. ಇಲ್ಲಿ ಯೂಶುವಲಿ ಇಟ್ ಈಸ್ ಎ ಪ್ಯೂರ್ಲಿ ಫ್ಯಾಮಿಲಿ ಮ್ಯಾಟರ್. ಅಂದ್ರೆ ಮಕ್ಕಳ ಮತ್ತು ತಂದೆ ತಾಯಿಗಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧದ ಕುರಿತು ಆಗಿರ್ತಕ್ಕಂಥ ಒಂದು ಮ್ಯಾಟರ್ ಆಗಿರುವುದರಿಂದ ಇದು ಲಾಕ್ಕಿಂತ ಹೆಚ್ಚು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅನ್ನ ಒಳಗಡೆ ಇದನ್ನು ಸಾಲ್ವ್ ಮಾಡುವಂತಹ ಒಂದು ಪ್ರಯತ್ನ ಮಾಡುವಂತ ಸಲುವಾಗಿ ಲಾಯರ್ಸ್ ಗಳನ್ನ ಅಲೌ ಮಾಡಿಲ್ಲ. ಲಾಸ್ಟ್ ಪಾಯಿಂಟ್ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನೋ ಸಿವಿಲ್ ಕೋರ್ಟ್ ಕ್ಯಾನ್ ಎಂಟರ್ಟೈನ್ ಎನಿ ಅಪೀಲ್ ಇನ್ ದಿಸ್ ಮ್ಯಾಟರ್ ಕನೆಕ್ಟೆಡ್ ಬೈ ದಿಸ್ ಆಕ್ಟ್. ಅಂದ್ರೆ ಟ್ರಿಬ್ಯುನಲ್ ಕೊಟ್ಟಿರ್ತಕ್ಕಂತಹ ಜಡ್ಜ್ಮೆಂಟ್ ಬಿಟ್ರೆ ಯಾವ ಕೋರ್ಟಿಗೂ ಸಹಿತ ನೀವು ಮೇಲ್ಮನವಿ ಸಲ್ಲಿಸಲಿಕ್ಕೆ ಬರೋದಿಲ್ಲ, ಇನ್ಕ್ಲೂಡಿಂಗ್ ಹೈಕೋರ್ಟ್ ಆಸ್ ವೆಲ್ ಆಸ್ ಸುಪ್ರೀಂ ಕೋರ್ಟ್. 32 ಮತ್ತು 226 ಪ್ರಕಾರ ನೀವೇನು ಆರ್ಟಿಕಲ್ ಪ್ರಕಾರ ನೀವು ಯಾವುದೇ ಕಾರಣಕ್ಕೂ ನೀವು ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಅಂದ್ರೆ ನೀವು ನೋಡೋದಾದ್ರೆ ಈ ಆಕ್ಟ್ ಕೆಳಗಡೆ ಇಷ್ಟು ಸ್ಪೆಸಿಫಿಕೇಶನ್ ಮಾಡಲಾಗಿದೆ ಅಂದ್ರೆ ಯಾರನ್ನು ಬಿಟ್ಟಿಲ್ಲ, ಎಲ್ಲರಿಗೂ ನ್ಯಾಯ ಕೊಡಿಸುವಂತ ಪ್ರಯತ್ನ ಮಾಡ್ತಿದೆ. ಲಾಸ್ಟ್ ಒಂದು 4 ಪಾಯಿಂಟ್ಸ್ ಇದ್ದಾವೆ. ಇಫ್ ಐದರ್ ಪಾರ್ಟಿ ಈಸ್ ಡಿಸ್ಸ್ಯಾಟಿಸ್ಫೈಡ್, ಐದರ್ ಪಾರ್ಟಿ ಹ್ಯಾಸ್ ಬಿನ್ ಡಿಸ್ಸ್ಯಾಟಿಸ್ಫೈಡ್. Sir, I am audible, sir? Amli, sir. Audible, sir. Yes. I have to wrap up, sir. Okay, sir. It's the last slide, sir. Yes, sir. I think I am not running out of my time, sir. Probably. Yes, sir. Please finish it, sir. No problem. Okay, sir. If either party is dissatisfied, may be approached to the appellate tribunal for the further redressal. ಅಂದ್ರೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಇದ್ರದೇ ಒಂದು ಸೆಟಪ್ ಇರ್ತದೆ. ನೀವು ಟ್ರಿಬ್ಯುನಲ್ ಆರ್ಡರ್ ಅನ್ನ ನೀವು ಯಾರಾದ್ರೂ ಒಪ್ಪದೇ ಇದ್ರೆ ನೀವೇನ್ ಮಾಡಬಹುದು ಅಂದ್ರೆ ಅಪಿಲೇಟ್ ಟ್ರಿಬ್ಯುನಲ್ ಮೇಲ್ಮನವಿ ಪ್ರಾಧಿಕಾರ ಅಂತ ನಾವೇನ್ ಕರಿತೀವಿ ಅಂದ್ರೆ ಆ ಪ್ರಾಧಿಕಾರಕ್ಕೆ ನೀವೇನ್ ಮಾಡಬಹುದು ಮೇಲ್ಮನವಿಯನ್ನ ಸಲ್ಲಿಸಬಹುದು. ದಿ ಆಕ್ಟ್ ಪ್ರೊವೈಡ್ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ಆಫ್ ರನ್ನಿಂಗ್ ಆಫ್ ಓಲ್ಡ್ ಏಜ್ ಹೋಮ್ಸ್ ಅಂಡ್ ಇಂಡಿಜೆಂಟ್ ಸೀನಿಯರ್ ಸಿಟಿಸನ್ಸ್. ಬರೀ ಅಷ್ಟೇ ಅಲ್ಲ, ಈ ಒಂದು ಸರ್ ಪ್ಲೀಸ್ ಫಾರ್ಗಿವ್ ಮೀ, ನಾನು ಯಾವ್ದು NGOಗಳನ್ನ ಬೈತಾ ಇಲ್ಲ. ರೀಸೆಂಟ್ ಆಗಿ ನಾನು ಬಹಳಷ್ಟು ನ್ಯೂಸ್ ನಲ್ಲಿ ಓದಿದ್ವಿ ಸರ್. ಈ ಬಹಳಷ್ಟು NGOಗಳು ಬಹಳಷ್ಟು ವೃದ್ಧಾಶ್ರಮ ತಾವೇನು ಕರಿತೀರ ನನಗೆ ಗೊತ್ತಿಲ್ಲ, ಅಷ್ಟು ವೃದ್ಧಾಶ್ರಮ ತಾವೇನು ಕರಿತೀವಲ್ಲ ಓಲ್ಡ್ ಏಜ್ ಹೋಮ್ಸ್ ಗಳು ಏನಾಗಿದ್ದಾವಪ್ಪ ಅಂದ್ರೆ ಇಟ್ ಈಸ್ ಎ ಮೀನ್ಸ್ ಆಫ್ ಗೆಟಿಂಗ್ ಎ ಫಂಡ್ಸ್ ಫ್ರಮ್ ದಿ ಗೌರ್ಮೆಂಟ್ ಆಸ್ ವೆಲ್ ಆಸ್ ಫಾರಿನ್ ಫಂಡ್ಸ್. ಅಂದ್ರೆ ಫಾರಿನ್ ಫಂಡ್ಸ್ ಗಳನ್ನ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು NGO, ನಾನು ಹೇಳ್ತಿರೋದು ಎಲ್ಲ NGOಗಳಲ್ಲ ಸರ್, ಕೆಲವೊಂದು NGOಗಳು ಏನ್ ಮಾಡ್ತಾ ಇದ್ದಾವಪ್ಪ ಅಂದ್ರೆ ಫ್ರಾಡ್ ಗಳನ್ನ ಮಾಡಿದ್ದನ್ನು ನಾವು ರೀಸೆಂಟ್ ಎಕ್ಸಾಂಪಲ್ಸ್ ಅನ್ನ ನಾವು ನೋಡ್ತಾ ಇದ್ವಿ. ಅದಕ್ಕೆ ಅಂತಹ NGOಗಳನ್ನ ಯಾರಾದ್ರೂ ಕಂಟ್ರೋಲ್ ಮಾಡಬೇಕಾಗಿದ್ದರೆ ಈ ಆಕ್ಟ್ ಕೆಳಗಡೆ ಆ ಎಲ್ಲ NGOಗಳು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಆಕ್ಟ್ ಕೆಳಗಡೆ ಅವೆಲ್ಲ ಯಾವುದಪ್ಪ ಅಂದ್ರೆ ಓಲ್ಡ್ ಏಜ್ ಹೋಮ್ಗಳನ್ನ ಮೇಂಟೆನೆನ್ಸ್ ಈ ಆಕ್ಟ್ ಕೆಳಗಡೆ ಮಾಡಬೇಕು ಅಂತ ನಾವು ನೋಡ್ತೀವಿ. ಅಂಡ್ ದ ಆಕ್ಟ್ ಆಲ್ಸೋ ರೂಲ್ಸ್ ಮೇ ಸ್ಪೆಸಿಫೈಡ್ ಇನ್ ದ ಸ್ಟ್ಯಾಂಡರ್ಡ್ಸ್ ಅಂಡ್ ದಿ ವೇರಿಯಸ್ ಟೈಪ್ಸ್ ಆಫ್ ಸರ್ವಿಸಸ್ ಟು ಬಿ ಪ್ರೊವೈಡೆಡ್ ಬೈ ದಿ ಓಲ್ಡ್ ಏಜ್ ಹೋಮ್ಸ್ ಅಂಡ್ ದಿ ನೆಸೆಸರಿ ಫಾರ್ ದ ಮೆಡಿಕಲ್ ಕೇರ್, ಮೀನ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂಡ್ ದಿ ಇನ್ಹೆಬಿಟೆಂಟ್ಸ್ ಆಫ್ ಸಚ್ ಹೋಮ್ಸ್. ನಾನು ಮೊದಲೇ ಹೇಳಿದ್ನಲ್ಲ, ಅಂದ್ರೆ ಓಲ್ಡ್ ಏಜ್ ಹೋಮ್ಗಳನ್ನ ಯಾವ ರೀತಿಯಿಂದ ಮೇಂಟೈನ್ ಮಾಡಬೇಕು, ಅದ್ರ ಯಾವ್ಯಾವ ನೆಸೆಸಿಟಿ ಇರ್ತಕ್ಕಂಥ ಮಿನಿಮಮ್ ಸರ್ವಿಸಸ್, ಎಲ್ಲಾ ಸರ್ವಿಸಸ್ ಯಾವ ರೀತಿಯಿಂದ ಕೊಡಬೇಕು ಅನ್ನೋದು ಎಲ್ಲಾನು ಸ್ಪೆಸಿಫಿಕ್ ಗೈಡ್ ಲೈನ್ಸ್ ಈ ಆಕ್ಟ್ ಕೆಳಗಡೆನೆ ಕೊಡಲಾಗಿದೆ. ಸೊ ರೀಸೆಂಟ್ ನಾನು ಒಂದು ಟ್ರೆಂಡ್ ನೋಡ್ತಾ ಇದ್ದೆ, ಏನಪ್ಪಾ ಅಂದ್ರೆ ಫ್ರೀ ಆಗಿ ಕೊಡ್ತೀವಿ ಅಂದ್ರೆ ಎಲ್ಲರೂ ಕೊಡ್ಬೇಕಂತ ಏನೋ ರೂಲ್ಸ್ ಐತೆ ಅಂತ ಸರ್ ಅಂತ ಯಾರಾದ್ರೂ ಬಹಳಷ್ಟು ಜನ ಕ್ವಶನ್ ಮಾಡ್ತಾರೆ. ಅದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ನೀವು ಯಾವುದೇ ಕೆಲಸವನ್ನು ಮಾಡ್ರಿ, ಆದ್ರೆ ವೃದ್ಧಾಪ್ಯ ವಯಸ್ಸಿನಲ್ಲಿ ಯಾವ ವ್ಯಕ್ತಿಗೂ ಮಾನಸಿಕ ಹಿಂಸೆ ಆಗಬಾರದು, ಅವರು ಸುಖದಿಂದ ಇರಬೇಕಾಗಿದ್ದ ಸಲುವಾಗಿ ಈ ಆಕ್ಟ್ ಮಾಡಿರುವುದರಿಂದ ಅವ್ರು ಎಲ್ಲೇ ಇರ್ಲಿ ಎಂತ ಇರ್ಲಿ ಅವರು ಸುಖವಾಗಿರ್ಬೇಕಾಗಿರ್ತಕ್ಕಂಥ ಎಲ್ಲ ಅಂಶವನ್ನ ಈ ಆಕ್ಟ್ ಕೆಳಗಡೆ ಅಂಶವನ್ನು ಒಳಗೊಂಡಿದೆ ಅಂತ ನಾನು ಕರಿತೀನಿ. ಲಾಸ್ಟ್ ಒನ್,
It is also make a state government responsible for the security, protection, safety of the ಪ್ರಾಪರ್ಟಿ ಆಫ್ ದಿ ಸೀನಿಯರ್ ಸಿಟಿಸನ್ಸ್. ಅಷ್ಟೇ ಅಲ್ಲ, ಯಾರು ಇಲ್ಲ ನಮಗೆ ಹೇಳೋರು ಕೇಳೋರಂತ ಯಾರ ತಂದೆ ತಾಯಿಗಳ ಮನಸ್ಸಿನಲ್ಲಿ ಬಂತು ಅಥವಾ ಏನಾದ್ರು ಬಂತಪ್ಪ ಅಂದ್ರೆ ಅಲ್ಟಿಮೇಟ್ಲಿ ದ ಕೇರ್ ಟೇಕರ್ ಆಫ್ ದೋಸ್ ಪರ್ಸನ್ಸ್ ಆಫ್ ಸೀನಿಯರ್ ಸಿಟಿಸನ್ಸ್ ವಿಲ್ ಬಿ ದಿ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕಾಗ್ತಪ್ಪ, ಅಂತಹ ಎಲ್ಲ ಸೀನಿಯರ್ ಸಿಟಿಸನ್ಸ್ಗಳ ಕೇರ್ ಟೇಕರ್ ಮಾಡಬೇಕಾಗುತ್ತೆ. ಮತ್ತು ಅವರೆಲ್ಲ ಬೇಕಾಗ್ತಕ್ಕಂಥ ಎಲ್ಲ ಅಂಶಗಳನ್ನ ಅವರು ಪ್ರೊಟೆಕ್ಷನ್ ಆಗಲಿ ಅಥವಾ ಸೇಫ್ಟಿ ಆಫ್ ದಿ ಪ್ರಾಪರ್ಟಿ ಆಗಲಿ ಅಥವಾ ಏನೇ ಅಂಶಗಳು ಬಂದರೂ ಸಹಿತ ನೀವು ಅವುಗಳನ್ನ ನೋಡ್ಕೋಬಹುದು ಅಂತ ನಾವು ಕರಿತೀವಿ. ಲಾಸ್ಟ್, ಥ್ಯಾಂಕ್ ಯು ಸರ್ ಫಾರ್ ಯುವರ್ ನಿಮ್ಮ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರೂ ಧನ್ಯವಾದ ಹೇಳ್ತೀನಿ. ಯಾರಿಗಾದ್ರೂ ನೀವೇನಾದರೂ ಇಫ್ ಎನಿ ಕ್ವೆರೀಸ್ ಆರ್ ಇಫ್ ಎನಿ ಕೈಂಡ್ ಆಫ್ ಏನಾದ್ರು ಡೌಟ್ಸ್ ಇದ್ರೆ ನೀವು ಸರ್ ನನಗೆ ಕೇಳಬಹುದು ಸರ್, ನಾಟ್ ಎ ಇಶ್ಯೂ. ಎಸ್ ಸರ್, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಬಹಳ ಉತ್ತಮವಾಗಿ ಇದು ನೀವು ಮಾಹಿತಿ ಕೊಟ್ಟಿದ್ದೀರಿ. ತಮಗೆ ಮತ್ತೆ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಾವು ಈಗ ಸಮಾಜದಲ್ಲಿ NGOs ರೋಲ್ ಪಾತ್ರ ಬಹಳ ಮಹತ್ವದು. ಹಿರಿಯ ನಾಗರಿಕರ ಸೇವೆಯಲ್ಲಿ ಅನೇಕ NGOಗಳು ನಮ್ಮ ಬಿಜಾಪುರಲ್ಲಿ ಕೂಡ ನಾವು ನೋಡಿದ್ದೀವಿ. ಇದೇ ರೀತಿ ಇದು NGO ಪಾತ್ರ ಏನಪ್ಪಾ, ಹಿರಿಯರ ಮೇಲೆ ದೌರ್ಜನ್ಯ ಹಾಗೂ ತಡೆಗಟ್ಟುವುದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈಗ ಶ್ರೀ ಪೀಟರ್ ಅಲೆಕ್ಸಾಂಡರ್ ಇದ್ದಾರೆ. ಸರ್, ಪೀಟರ್ ಅಲೆಕ್ಸಾಂಡರ್ ಸರ್. Yes sir, welcome to the program sir. Hello. Yes sir, please, we are listening sir. Unable to hear sir. We are able to hear you sir, please talk. Am I audible? Yes sir, yes sir. Yeah. It is a great day to recognize the doctors and the care receivers, especially the elderly. Will bless you all, especially BLD's BM Patil Medical College, the geriatric care, the doctors, especially Dr. Ambli, under the able leadership. It is a great blessing which our seniors will bless you all for having organized and are being doing, not only for this day, but your services which are there really speak throughout the years from which this geriatric care has been started, and you are doing excellently well. It is my own experience with my parents, wherein it is said, Manavanige seve, Devrige seve. Parents are my gods, and you were instrumental in trying to build their good health and happiness, and wherein we have the strong culture of Vasudevakam Kutumbakam Sarve Janatu Sukhino Bhavantu, and this particular philosophy has kept our families intact, especially in Bijapur. The Vijaypur has been so good with this strong culture of having joint families, and we too have joint families, and wherein this sort of abuse has not been very much there. The people are quite caring. The Bharatiya Sanskruti ನಮಗೆ ಎತ್ತಿ ಹಿಡಿದದೆ. ನಮ್ಮ ಪಾತ್ರ ಬಹಳ ಕಡಿಮೆ ಆಗಿದೆ. ಇಂತಹ ಒಳ್ಳೆಯ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಇರುವುದರಿಂದ ನಮ್ಮ ಮಕ್ಕಳ ತಮ್ಮ ತಾಯಿ ತಂದೆಯವರಿಗೆ ದೇವರ ಹಾಗೆ ಕಾಣ್ತಾ ಇದ್ದಾರೆ. ಈ ಸೇವೆಗೆ ತಾವು ಪಾತ್ರ ಆಗಿದ್ದೀರಿ. ನಮಗೆ ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದೀರಿ, ಅರಿವು ಮೂಡಿಸ್ತಾ ಇದ್ದೀರಿ. ಇದೇ ಅರಿವು ನಾವು ನಮ್ಮ ಸಂಘ ಸಂಸ್ಥೆವರೆಗೆ ನಾವು ನೀಡ್ತಾ ಇದ್ದೇವೆ. ಇದರ ಮುಖಾಂತರ ನಾವು ಸಾಕಷ್ಟು ಲಯನ್ಸ್ನವರು ಹಿರಿಯ ಕ್ಲಬ್ ಮಾಡಿದ್ದಾರೆ, ಹಿರಿಯ ನಾಗರಿಕ ಸೇವೆ ಸಂಸ್ಥೆ ರೋಟರಿನವರು ಪ್ರೋಬಸ್ ಕ್ಲಬ್ ಮಾಡಿದ್ದಾರೆ. ಮತ್ತು ನಮ್ಮಲ್ಲಿ ನ್ಯಾಯ ಚೌಡಿ ಅಂತ ಏನ್ ನಮ್ಮಲ್ಲಿ ಸ್ಲಮ್ಸ್ನಾಗ ಇಂತಹ ಯಾವುದೇ ಸಂದರ್ಭದಲ್ಲಿ ಏನೇ ಸಮಸ್ಯೆ ಬಂದ್ರೆ ಆ ಉಣಿ ಹಿರಿಯರೇ ಅವ್ರ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಬಹಳ ದೀರ್ಘಕ್ಕೆ ಹೋಗುವುದಿಲ್ಲ. ಹಿರಿಯ ಕಾಲದಲ್ಲಿ ನಾವು ನೋಡ್ತಿದ್ದೆವು, ಹಿರಿಯರ ಮಾತು ಯಾರು ಮೀರ್ತಿದ್ದಿಲ್ಲ. ಇದರ್ಲಿಂದ ಆ ಸಂಸ್ಕೃತಿ ನಮ್ಮ ಬಿಜಾಪುರ್ನಲ್ಲಿ ಇದೆ. ಇದು ಬಹಳ ರಿಚ್ ಕಲ್ಚರ್ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಂಸ್ಥೆಯ ಪಾತ್ರ ಮತ್ತು ನಮ್ಮ
ಮೆಡಿಕಲ್ ಕೇರ್ ಮತ್ತು ನಮ್ಮ ಜಿಲ್ಲಾ ಆಡಳಿತ ಮತ್ತು ಆರೋಗ್ಯ ಅಧಿಕಾರಿಗಳು ಮತ್ತು ತಾವು ಎಲ್ಲರೂ ಇರುವುದರಿಂದ, ಮಾರ್ಗದರ್ಶನ ಇರುವುದರಿಂದ, ನಮ್ಮ ಸಂಘ ಸಂಸ್ಥೆಯವ್ರಿಗೂ ಕೂಡ ಒಳ್ಳೆಯ ಒಡನಾಟ ಇರುವುದರಿಂದ ಈ ಯಾವುದೇ ಸಮಸ್ಯೆ ಬರಲಾರದ ಹಾಗೆ ನೋಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತು ನಾವು ಜೊತೆಯಲ್ಲಿ ಸಹಭಾಗಿಯಲ್ಲಿ ಕೆಲಸ ಮಾಡುವುದರಿಂದ ಅವರಿಗೆ ನಾವು ಬಲ ನೀಡ್ತಾ ಇದ್ದೇವೆ. ಇಂತಹ ಒಳ್ಳೆಯ ದಿನ ನಮ್ಮ ಬಿಜಾಪುರ್ನಲ್ಲಿ ಬಹಳ ಕಂಡು ಬಂದಿಲ್ಲ. ಅಂದ್ರೆ ನಮ್ಮಲ್ಲಿ ಅರಿವು ಮೂಡಿಸುವಂತ ಇದು ಇಲ್ಲ. ಈಗಾಗಲೇ ಆ ಕಲ್ಚರ್ ಇರುವುದರಿಂದ ಬಹಳ ಸರ್ ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ. ಸರ್ ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ. ಸರ್ ಪ್ಲೀಸ್ ಅನ್ಮ್ಯೂಟ್. ಹಾ ಸರ್, ಕ್ಲಿಯರ್ ಆಯ್ತು ಸರ್. ಹಾ ಇದೆ. ಇಂತಹ ಇದರಲ್ಲಿ ಪ್ರೈವೇಟ್ NGO ವರ್ಕ್ ಮಾಡ್ತಾ ಇದೆ. ಮತ್ತು ಇಂತಹ ಯಾವೇ ಸಮಸ್ಯೆ ಇದ್ರೆ ನಾವು ಹೆಲ್ತ್ ಚೆಕಪ್ ಕ್ಯಾಂಪ್ ಮುಖಾಂತರ ಮತ್ತು ಅವ್ರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮತ್ತು ಅವ್ರಿಗೆ ಸಹಭಾಗಿ ಆಗಿ ತಾವೇ ತಮ್ಮ ಸಮಸ್ಯೆ ಏನೇ ಇದ್ರು ಅವರೇ ತಾವೇ ಬಗೆಹರಿಸ್ತಾ ಇದ್ದಾರೆ. ಏನ್ರಿ ಸಮಸ್ಯೆ ಬಿದ್ದರೆ ನಾವು ಹೋಗಿ ಬಗೆಹರಿಸ್ತಾ ಇದ್ದೇವೆ. ಮತ್ತೆ ಏನಾರ ಹೆಚ್ಚಿಗೆ ಇದು ಇದ್ರೆ ನಮ್ಮ BRD ಸಂಸ್ಥೆ ಯಾವತ್ತೂ ಇದೆ. ಅವರು ನಮ್ಮ PHC ಮತ್ತು THCs ಏನಿವೆ ಅದ್ರ ಮುಖಾಂತರ ಬಹಳ ಹಿರಿಯ ಸಹಾಯವಾಣಿ ಇದೆ. 1090 ಏನಿದೆ ಅದು ಬಹಳ ಒಳ್ಳೆಯ ನಡೀತಾ ಇದೆ. ಅದರ್ಲಿಂದ ನಮಗೆ ನೀವೆಲ್ಲರೂ ಬಲ ನೀಡುವುದರಿಂದ ಆ ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಮತ್ತು ನಮ್ಮ ಮೇಲೆ ಯಾವತ್ತೂ ಇದೆ. ನಮ್ಮ ಸೇವೆ ಮಾಡ್ಲಿಕ್ಕೆ ತಾವು ಮತ್ತೆ ಎಲ್ಲ ಹಿರಿಯ ನಾಗರಿಕರ ಆಶೀರ್ವಾದ ಮುಖಾಂತರ ನಾವು ನಮ್ಮ ಒಳ್ಳೆಯ ಜೀವನ ಸಾಗಿಸ್ಲಿಕ್ಕೆ ನೀವು ಅವಕಾಶ ಮಾಡಿದ್ದೀರಿ. ಮತ್ತು ನಮ್ಮ ಸಂಘ ಸಂಸ್ಥೆ ಮುಖಾಂತರ ನಿಮಗೆ ಯಾವುದೇ ಬೆಂಬಲ ಅಥವಾ ಯಾವುದೇ ಕ್ಯಾಂಪ್ಸ್, ನಮ್ಮಲ್ಲಿ ರೋಟರಿ ಇದು ಒಳ್ಳೆಯ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಕ್ಯಾಟ್ರಾಕ್ಟ್ ಆಪರೇಷನ್. ಇದು ನಾವು ಮಾಡ್ಬೇಕಾಗಿತ್ತು. ಈಗಾಗಲೇ ಆ ಕೋವಿಡ್ ಪರಿಸ್ಥಿತಿ ಇರುವುದರಿಂದ ನಮಗೆ ಮಾಡ್ಲಿಕ್ಕೆ ಆಗಿಲ್ಲ. 400 ಫ್ರೀ ಆಪರೇಷನ್ಸ್ ಮಾಡ್ಲಿಕ್ಕಿದೆ. ಯಾವೇ ಹಿರಿಯ ಅಧಿಕಾರಿ ಯಾರೇ ಇಂಥ ಕ್ಯಾಟ್ರಾಕ್ಟ್ ಕಾಯಿಲೆಯಿಂದ ಯಾರು ನರಳ್ತಾ ಇದ್ರೆ ನಾವು ಫ್ರೀ ಆಗಿ ರೋಟರಿ ಮುಖಾಂತರ ಮಾಡ್ಲಿಕ್ಕೆ ನಮ್ಮಲ್ಲಿ ಆ ವ್ಯವಸ್ಥೆ ಇದೆ. ಮತ್ತು ಯಾವುದೇ ಇದು ಇದ್ರೆ ನಾವು ಸಹಭಾಗಿಯಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಯಾವತ್ತೂ ಸಿದ್ಧರಿದ್ದೇವೆ. ನಮ್ಗೆ ಈಗಾಗಲೇ ವೇಳೆ ಬಹಳ ಆಗಿದೆ, ಹೇಳಲಿಕ್ಕೆ ನನ್ನಲ್ಲಿ ಸಾಕಷ್ಟು ಇದು ಇದೆ. ಅಂದ್ರೆ ನಾ ಹೆಚ್ಚಿಗೆ ವೇಳೆ ತಗೊಳ್ಳೋದಿಲ್ಲ. 10 ಮಿನಿಟ್ ನೀವು ಹೇಳಿದ ಪ್ರಕಾರ ನನ್ಗೇನ್ರಿ ಕೆಲಸ ವಹಿಸ್ತಿದ್ರ ನಮ್ಮ ಸಂಘ ಸಂಸ್ಥೆ ಒಕ್ಕೂಟ ಮತ್ತು ಜನರು ಯಾವತ್ತೂ ಸಿದ್ಧರಾಗಿದ್ದಾರೆ. ನಾವು ಈ ಒಳ್ಳೆಯ ಸೇವೆ ಮಾಡ್ಲಿಕ್ಕೆ ಈ ದೇವರ ಈ ನಮ್ಮ ಹಿರಿಯರ ಮುಖಾಂತರ ನಾವು ದೇವರಿಗೆ ನಾವು ಕಂಡಿಲ್ಲ. ಈ ಸೇವೆ ಹಿರಿಯರ ನಾಗರಿಕ ಸೇವೆ ಮುಖಾಂತರ ನಾವು ದೇವರಿಗೆ ಸೇವೆ ಮಾಡ್ಲಿಕ್ಕೆ ನಮ್ಗ ಅವಕಾಶ ಯಾವತ್ತೂ ದೇವರ ದಯಪಾಲಿಸಿದ್ದಾನೆ. ಧನ್ಯವಾದಗಳು ಸರ್. Yes. Thank you very much for being with us, and we look forward for it. Thank you. Thank you sir. Thank you very much. ಇದೇ ರೀತಿ NGO ದಿಂದ ನಮ್ಮಲ್ಲಿ ಲಯನ್ಸ್ ಸೀನಿಯರ್ ಸಿಟಿಜನ್ ಫೋರಂ ದ ಅಧ್ಯಕ್ಷರಾದ ಶ್ರೀ BG ಕಲ್ಗೊಂಡ್ ಸರ್ ಇದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಹಂಚುತ್ತಿದ್ದಾರೆ. BG ಕಲ್ಗೊಂಡ್ ಸರ್. ಕಲ್ಗೊಂಡ್ ಸರ್ ಅನ್ಮ್ಯೂಟ್ ಮಾಡ್ರಿ. ಕಲ್ಗೊಂಡ್ ಸರ್ ಅನ್ಮ್ಯೂಟ್ ಮಾಡ್ರಿ, ಸೌಂಡ್ ಇದು ಮಾಡ್ರಿ. ಹಾ ರೈಟ್ ಸರ್. ಹಾ ಸರ್, ಕರೆಕ್ಟ್ ಸರ್. ಓಕೆ ಸರ್, ಓಕೆ. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ನಾನು ಹಿರಿಯ ನಾಗರಿಕರ ದೌರ್ಜನ್ಯ ಬಗ್ಗೆ ಇದುವರೆಗೆ ಕೇಳಿದೆ. ಎಲ್ಲಾರನು ಅಭಿಪ್ರಾಯ ಕೇಳಿದೆ. ಕೇಳಿಸ್ಲಾಗತ್ತ ಸರ? ಹಲೋ, ಹಾ. ನಮಗ ಇವತ್ತಿನ ಈ ಕಾರ್ಯಕ್ರಮದ ಮೂಲ ಸಾರಥಿ ಅಂದ್ರೆ ನಮ್ಮ ಆನಂದ್ ಅಂಬ್ಲಿ ಸರ್, ಡಾಕ್ಟರ್ ಅಂಬ್ಲಿ ಸರ್. ಅವರು ಯಾವಾಗ್ಲೂ ನಕ್ಕೋತೆ ಈ ನಮ್ಮ ಹಿರಿಯ ನಾಗರಿಕರ ಇದು ಮಾಡ್ಕೊಂತದಾರ. ಅವ್ರಿಗೆ ನಾವ್ ಎಷ್ಟು ಇದು ಹೇಳಿದ್ರು ಕಡಿಮೆನೆ. ಆದ್ರೆ ಈಗ ನಾನು ಎಲ್ಲಾರದು ಕೇಳಿದೆ. ಯಾರು ನಮ್ಮ ಕಾರ್ಚಾ ಸರು, ಆಮೇಲೆ ನಮ್ಮ ಭೀಮಾ ನಾಯಕ್ ಸರ್, ಗೋಪಾಲ್ ನಾಯಕ್ ಸರು, ಆಮೇಲೆ ಎಲ್ಲಾ ಪ್ರಭಾ ಅವ್ರದು, ಡಾಕ್ಟರ್ ಪ್ರತಿಭಾ ಅವ್ರದು,
ಮತ್ ಲಾಸ್ಟ್ ನಮ್ಮ ಕುಲಕರ್ಣಿ ಬಾಬುರಾವ್ ಕುಲಕರ್ಣಿ ಸರ್ ಎಲ್ಲಾರು ಈಗಾಗಲೇ ಇದ್ರ ಬಗ್ಗೆ ಹೇಳ್ಬಿಟ್ರು, ದೌರ್ಜನ್ಯ ಬಗ್ಗೆ, ಹಿರಿಯರ ಮೇಲೆ ಆಗೋ ದೌರ್ಜನ್ಯ ಬಗ್ಗೆ ಇದೆಲ್ಲ ಹೇಳಿದ್ರು. ನಾನು ಲಯನ್ಸ್ ಕ್ಲಬ್ ಗೌರವ ಅಧ್ಯಕ್ಷ ಇದೀನಿ, ಪೆನ್ಷನ್ ರಾಜ್ ಸಂಘದ ಜಿಲ್ಲಾ ಚೀಫ್ ಸೆಕ್ರೆಟರಿ ಇದೀನಿ, ಆಮೇಲೆ ಪ್ರವಾಸ್ ಕ್ಲಬ್ ಉಪಾಧ್ಯಕ್ಷ ಇದೀನಿ, ಸಿರಿಗನ್ನಡ ವೇದಿಕೆದು ಗೌರವಾಧ್ಯಕ್ಷ ಇದೀನಿ. ನಾವು 4-5 ಇರೋದ್ರಿಂದ ಈ ಹಿರಿಯ ನಾಗರಿಕರ ಜೊತೆ ಅಡ್ಡಾಡಿ ನಾನು ಎಲ್ಲಾರ ಅನುಭವ ಕಲೆಕ್ಟ್ ಮಾಡ್ಕೊಂಡಿನಿ. ಆದ್ರೆ ಸಮಯ ಒಂದ್ ಸ್ವಲ್ಪ ನಮಗ ಅಷ್ಟು ವಿಶಾಲವಾಗಿ ಸಿಗ್ಲಾಕಿಲ್ಲ ಅಂತ ನನ್ನ ಅನಿಸಿಕೆ. ಆದ್ರೆ ಇಲ್ಲಿ ಏನಾಗ್ಬಿಟ್ಟದ ಅಂತಂದ್ರ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಅನ್ನೋಕ್ಕಿಂತ ಹಿರಿಯರು ಕಿರಿಯರು ಇವ್ರೊಳಗ ಅನಾದಿ ಕಾಲದಿಂದ ಬಂದಂತ ಪ್ರೀತಿ ಪ್ರೇಮ ಕಡಿಮೆ ಆಗ್ಲಕತ್ತದ ಅಂತ ನಾ ತಿಳ್ಕೊಂಡೆ. ಇದು ಬರೇ ಕಾಯ್ದೆ ಕಾನೂನು ಪುಸ್ತಕಗಳಿಂದ, ಕಾನೂನು ಬುಕ್ಗಳಿಂದ ನಮ್ಮ ಇವ್ರು ಹೇಳ್ದಂಗ ಕುಲಕರ್ಣಿ ಸರ್ ಹೇಳ್ದಂಗ ಆಸ್ ಪರ್ ರೂಲ್ಸ್ ಕಾಯ್ದೆ ಕಾನೂನುಗಳು ಪುಸ್ತಕದಾಗ ಇರ್ತಾವ. ಕಾಯ್ದೆ ಕಾನೂನು ಪ್ರಕಾರನೇ ನಾವು ನಡಿತೀವಿ ಅಂದ್ರೆ ಯಾರಿಗೂ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಏನದ ಹಿರಿಯರು ಕಿರಿಯರ ಜೊತೆ ಸಹಕಾರದಿಂದ ಹೋಗ್ಬೇಕು, ಕಿರಿಯರು ಹಿರಿಯರ ಜೊತೆ ಸಹಕಾರದಿಂದ ಹೋಗ್ಬೇಕು. ಎಲ್ಲಿ ಸಹಕಾರ ಇರ್ತೇವೆ ಆ ಮನೆಯೊಳಗೆ ಶಾಂತಿ ಸಮೃದ್ಧಿ ಎಲ್ಲಾ ಇರ್ತಾವ. ಮತ್ತ ಅವ್ರ ಏನದ ಹಿರಿಯರು ನಾನೇ ಮಾಡ್ತೀನಿ ನಂದೇ ಅನ್ಕೋತ ಎಲ್ಲಾ ಅಧಿಕಾರ ತಮ್ಮ ಕೈಯಾಗಿ ಇಟ್ಕೋಬಾರ್ದು. ನಮ್ಮ ಮನೆಯೊಳಗಿದ್ದಂತ ಈಗಾಗಲೇ ಹರಿಯಕ್ ಬಂದಂತ ಮಕ್ಕಳು ಮೊಮ್ಮಕ್ಕಳ ಕೈಯಾಗ ಅವ್ರನ್ನ ಹಚ್ಕೊಂಡು ಅವ್ರಿಗೊಂದಿಟ್ಟು ಅಧಿಕಾರ ಹಂಚಿಕೊಡ್ಬೇಕು. ಮತ್ತ ಅವ್ರ ಪ್ರೀತಿಯನ್ನ ಪಡಿಲಕ್ಕ ಅವರು ಪ್ರಯತ್ನ ಮಾಡ್ಬೇಕು. ಅವ್ರ ಪ್ರೀತಿಗಾಗಿ ಪಡೆದಾಡ್ಬೇಕು ಹೊರತು ಅವ್ರ ಮೇಲೆ ಅಧಿಕಾರ ಚಲಾಯಿಸ್ಲಕ್ ಹೋಗ್ಬಾರ್ದು. ಹಿರಿಯರು ಕಿರಿಯರೊಳಗೆ ಒಬ್ಬರಾಗಿ ಕಿರಿಯರೊಳಗೂಡಿ ಆಟವಾಡಿ ತಾನೂ ಕಿರಿಯನಾಗಿ ಬದುಕಿದೊಡೆ ಅವನಿಗೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಯಾವ ಹೊಡೆದಾಟು ಬರಂಗಿಲ್ಲ, ಯಾವ ಬಡದಾಟು ಬರಂಗಿಲ್ಲ. ಮಕ್ಕಳೊಳಗ ಮಕ್ಕಳಾಗಿ ಒಂದಾಗಿ ಆಡಿ ತನ್ನ ಮನಸ್ಸಿನ ಅಗಳ ನಮ್ಗೆ ಇವ್ರು ಹೇಳಿದ್ರು ಗೋಪಾಲ್ ನಾಯಕರು, ಧಾರಾವಾಹಿಗಳು ಮಾತ್ರ ಎಲ್ಲಾ ಸಮಾಜವನ್ನು ಕೆಡಿಸ್ಲಾಕತ್ತಾವ. ಇವತ್ತಿನ ಧಾರಾವಾಹಿ ಹೆಂಗ್ ಅದಾವ ಅಂದ್ರ ಮನ್ಯಾಗಿದ್ದ ಹಿರಿಯರಿಗೆ ಸಸಿ ವಿಷ ಹಾಕುದು, ಸಸಿ ಹತ್ತಿಗೆ ವಿಷ ಹಾಕುದು, ಬರೇ ಆ ಜಗಳಾಡುದು ಬಡದಾಡುದು ಧಾರಾವಾಹಿ ಅದಾವ ಹೊರತು ಇವ್ರ ನೀತಿ ನ್ಯಾಯ ಧರ್ಮಗಳಿಂದ ಕೂಡಿದ ಧಾರಾವಾಹಿಗಳು ಈಗಿನ ಕಾಲದಾಗ ಒಂದೂ ಇಲ್ಲ. ಅದಕ್ಕೆ ಮೊದಲ ಧಾರಾವಾಹಿಗಳನ್ನ ಎಲ್ಲಾ ಅಂತವ್ರನ್ನ ಬಂದ್ ಮಾಡ್ಬೇಕು. ಬಂದ್ ಮಾಡಿ ಅನಾದಿ ಕಾಲದಿಂದ ನಾವು ಮಹಾಭಾರತ, ರಾಮಾಯಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಅಂಬೇಡ್ಕರ್ ಅವರು ಇಂಥ ಐತಿಹಾಸಿಕ ಇಂಥ ಒಳ್ಳೆ ಧಾರಾವಾಹಿಗಳನ್ನ ಹಾಕ್ಲಿ. ಅದನ್ನ ನೋಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಲಿಬೇಕು. ಅದನ್ನೆಲ್ಲ ಬಿಟ್ಟು ಈಗ ಅದನ್ನೆಲ್ಲ ಬಂದ್ ಆಗ್ಬಿಟ್ಟದ. ಬರೀ ಇಂಥ ಧಾರಾವಾಹಿಗಳನ್ನೇ ತೋರ್ಸೋತ್ ಹೊಂಟಾರೆ. ಗೋಪಾಲ್ ನಾಯ್ಕರು ಹೇಳಿದ್ದು 100% ಸತ್ಯದ. ಮತ್ತ ಅದನ್ನ ನಾವೆಲ್ಲ ಏನದ ಬರೇ ನಾವು ಹಾಂಗ್ ಮಾಡೋ ಹಿಂಗ್ ಮಾಡೋ ಅಧಿಕಾರ ಮಾಡೋ ಜಬರ್ದಸ್ತ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಪ್ರೀತಿಯಿಂದ ಕಾಣಬೇಕು. ಪ್ರೀತಿಯಿಂದ ನಾವು ಏನ್ ಬೇಕಾದ್ರೂ ಗೆಲ್ಲಕ್ ಸಾಧ್ಯ ಇಲ್ಲ. ಅಲೆಕ್ಸಾಂಡರ್ ಎಷ್ಟೇ ಬಲಾತ್ಕಾರ ಮಾಡಿದ್ರು ಭಾರತವನ್ನು ಗೆಲ್ಲಕ್ ಆಗ್ಲಿಲ್ಲ. ಆದ್ರೆ ಪ್ರೀತಿಯಿಂದ ಬೇಕಾದಷ್ಟು ನಾವು ಗೆಲ್ಲಬಹುದು. ಅದಕ್ಕೆ ಹಿರಿಯರಾದವರು ಸಣ್ಣವ್ರ ಜೊತೆ ಪ್ರೀತಿ ಪ್ರೇಮದಿಂದ ಇರಬೇಕು. ಮತ್ತು ಪ್ರತಿಯೊಂದು ಕೆಲ್ಸಾನು ಅವ್ರಿಗೆ ಏನದ ಈಗ ಪೆನ್ಷನ್ ಕೆಲವೊಂದ್ಸಲ ಏನಾಗ್ಬಿಟ್ಟದ ಅಂದ್ರ ಅಜ್ಜಾನ ಗಾಡಿ ಮೇಲೆ ಕರ್ಕೊಂಡು ಹೋಗುದು, ಪೆನ್ಷನ್ ತೊಗೊಳೋದು, ATM ದಾಗ ಅವನಿಗೆ 100-200 ಕಿಸೆ ಹಾಕಿ ಉಳಿದ್ರ ಕತ್ತಾ ತಗೊಂಡು ಓಡಿ ಪ್ಲಾನು ನಡೆದಾವ್. ಪೆನ್ಷನ್ದಾರಿಗೂ ನಡೆದಾವ್, ಇಂಥವ್ ಇಲ್ಲ ಅನ್ನಂಗಿಲ್ಲ. ಆದ್ರೆ ಹಂಗ ಆಗ್ಲಾರ್ದಂಗ ಅಜ್ಜಗಳು ಏನಾಗ್ಬೇಕು, ಮೊಮ್ಮಕ್ಕಳು ತಮ್ಮ ಹದ್ದುಬಸ್ತೊಳಗೆ ಹ್ಯಾಂಗ್ ಇಡ್ಬೇಕು, ಯಾವ್ದು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಹೆಜ್ಜೆಗೂ ಅವ್ರಿಗೆ ಹೇಳ್ಬೇಕು, ನೀತಿ ಕಲಿಸ್ಬೇಕು. ಹಿಂಗಲ್ಲೋ ತಮ್ಮ ಅಂತ ಹೇಳ್ಕೊತ ಹೋಗ್ಬೇಕು. ಅಟ್ಟು ಮೀರಿ ಅವರು ಆ ರೀತಿ ಮಾಡಿದ್ರ SP ಆಫೀಸ್ನಾಗ ಸಲಹಾ ಇವು ಅದಾವ. ಹಿರಿಯರಾಗಿನೇ ಒಂದು ಸಹಾಯವಾಣಿ ತೆಗದಾರ. ಆಮೇಲೆ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಅದ. ಇವೆಲ್ಲ ಏನದಾವ ಉಳಿದ ವಿಷಯದಿಂದ. ಇನ್ನು ಆರೋಗ್ಯದ ವಿಷಯದಿಂದ ನೋಡ್ಲಾಕ್ ನಿಂತ್ರ ನಾವು BLD ದವಾಖಾನ್ಯಾಗ ಸಂಪೂರ್ಣವಾಗಿ ಹಿರಿಯ ನಾಗರಿಕರ ಬಗ್ಗೆ ಎಲ್ಲಾ ಕಾಳಜಿ ನೋಡೇವು. ಅದ್ರಾಗ ಮೇನ್ ಅಂದ್ರೆ ನಮ್ಮ ಡಾಕ್ಟರ್ ಆನಂದ್ ಅಂಬ್ಲಿ ಸರ್ ನೇತೃತ್ವದೊಳಗೆ. ಉಳಿದ ಕೆಲವೊಂದು ಆಸ್ಪತ್ರೆ ಒಳಗೆ ಹಿರಿಯ ನಾಗರಿಕ ಹೋಗಿ ಹೊರಗೆ ಪಾಳೆ ಹಚ್ಚಿ ಸಹಿತ ಅವ್ರು ಲಕ್ಷ್ಯ ಕೊಡುದಿಲ್ಲ. ನೀತ್ ಬ್ಯಾಸತ್ ಹೊರಗಿನ ಪ್ಯಾಂಟಿನ ಮೇಲೆ ಕೂತ್ ಬಂದವರದೇವ್ ನಾವು ಎಷ್ಟೋ ಸಲ. ಅದು ಎಲ್ಲಾ ಕಡೆ ಹೋಗ್ಬೇಕು. ಮೊದಲು ಏನದ ಎಲ್ಲಾ ವೈದ್ಯಕೀಯ ಕೇಂದ್ರಗಳು ಹಿರಿಯ ನಾಗರಿಕರ ಚಿಕಿತ್ಸೆ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಮತ್ತ ಅವ್ರಿಗೆ ಏನದ ತಮ್ಮ ಕೈಲಿ ಆದಂತ ಇದು ಗುರು ಹಿರಿಯರ ಸೇವೆ ಅಂತ ತಿಳ್ಕೊಂಡು ಎಲ್ಲಾ ಡಾಕ್ಟರ್ಗಳು ಮಾಡಬೇಕು. ಇದನ್ನ ನಾವು ಇದು ಅಂತ ಮಾಡಬಾರ್ದು. ಇದರಿಂದ ದುಡ್ಡು ಬರ್ತದ ಹೋಗ್ತದ, ಮತ್ ಬೇರೆ ಹಣ ಗಳಿಸ್ಬೋದು, ಬೇಕಾದ್ ಮಾಡ್ಬೋದು. ಆರ ಹಿರಿಯ ನಾಗರಿಕರ ಪ್ರೀತಿಯನ್ನು ಗಳಿಸಕ್ ಎಲ್ಲಾ ಡಾಕ್ಟರ್ಗಳಿಗೆ ಆಗುದಿಲ್ಲ. ಕೋಟಿಗಟ್ಟಲೆ ರೊಕ್ಕ ಗಳಿಸಿದ್ರು ಸಹಿತ ಇದು ಒಳ್ಳೆಯಂಗಿಲ್ಲ. ಅವ್ರು ಮಾಡದಂತ ಕರ್ಮಗಳು ಹಿರಿಯರಿಗೆ ಅವ್ರು ಏನ್ ಸೇವಾ ಮಾಡ್ತಾರ ಅದೇ ಸೇವಾನೇ ಕಡಿತನ ಅವ್ರಿಗೆ ಉನ್ನತ ಮಟ್ಟಕ್ಕೆ ಹೋಯ್ತದ. ಅದಕ್ಕೆ ದಯವಿಟ್ಟು ಎಲ್ಲಾ ಡಾಕ್ಟರ್ಗಳಲ್ಲಿ ನಾನು ಈಗಾಗಲೇ ಮಾತಾಡಿದ ಎಲ್ಲಾ ಡಾಕ್ಟರ್ಗಳನ್ನ ಕೇಳಿದೆ. ಅದ್ ಹಂಗಾಯ್ತು ಹಿಂಗಾಯ್ತು ನೋಡ್ಲಾಕಿತ್ತು, ನರ್ಸ್ಗಳು ಹಂಗ್ ಮಾಡ್ತಾರ, ಇವ್ರು ಹೆಂಗ್ ಮಾಡ್ತಾರ, ಅದೆಲ್ಲ ಕರಿದೆ, ಒಪ್ಕೋತೀನಿ. ಆದ್ರೆ ಇವರಲ್ಲಿನೂ ಆ ಒಂದು ಭಾವನೆ ಇರಬೇಕು. ನಾವು ಪೇಷಂಟ್ಗಳಿಗೆ, ರೋಗಿಗಳಿಗೆ ಗುಣ ಮಾಡುವವನ್ನು ಗುರಿ ಹೊಂದಿರಬೇಕು. ಅವರಿಂದ ಹಣ ಪಡೆಯುವ ಗುರಿ ಅಲ್ಲ. ಯಾವುದೇ ಡಾಕ್ಟರ್ ಡಾಕ್ಟರ್ ಪಂಚಳ್ಕರ, ದೇವಳ ಡಾಕ್ಟರ್ ಎಲ್ಲಾ ಡಾಕ್ಟರ್ಗಳು ಇದ್ರಲ್ಲ, ಅವರು ರೊಕ್ಕಕ್ಕೆಂದು ಆಸೆ ಮಾಡ್ತಿರ್ಲಿಲ್ಲ. ಮೊದಲು ದವಾಖಾನಿಗೆ ಬಂದು ಪೇಷಂಟ್ ಆರಾಮಾಗ್ಲಿ ಹತ್ತಿದ್ರು. ಅವ್ರು ಪೇಷಂಟ್ ಆರಾಮಾಗ್ಲಿ ಆಮೇಲೆ ನೋಡೋಣ ಹತ್ತಿದ್ರು. ನಾವು ಸಣ್ಣ ಪಳ್ಳಕ ಡಾಕ್ಟರ್ ಜೊತೆನೆ ಬೆಳೆದವ್ರು ನಾವು ಇಲ್ಲಿ. ಅವ್ರು ಪ್ರತಿಯೊಂದನ್ನು ಹೇಳ್ತಿದ್ರು, ಇಲ್ಲ ಮೊದಲು ನಾವು ಆರಾಮಾಗ್ಲಿ, ಹಿಂದೆ ರೊಕ್ಕ ಕಡೆ ಹೋಗತ್ತೆ ದುಬ್ಬ ತೆಪ್ಪಿಸ್ತಿದ್ರು. ಈಗ ಹಂಗಲ್ಲ,
ಮೊದಲು ನೀವು ರೊಕ್ಕ ಕಟ್ಟು ಆಮೇಲೆ ಪೇಷಂಟ್ ನೋಡೋಣ ಹತ್ತಿದ್ರು. ಅಲ್ಲಿ ಓಡಿ ರೊಕ್ಕ ಕಟ್ಟಿ ಬರೋದ್ರಾಗೆ ಆ ಪೇಷಂಟ್ ಹೋಗ್ಬಿಟ್ಟಿರ್ತಾನೆ, ಇಲ್ಲಿ ಇರಂಗಿಲ್ಲ, ಆಲ್ರೆಡಿ ಹೋಗ್ಬಿಟ್ಟಿರ್ತಾನೆ. ಅದಕ್ಕೆ ನಿಸ್ವಾರ್ಥವಾಗಿ ನ್ಯಾಯಪರವಾಗಿ ಧರ್ಮ ರೀತಿ ಯಾರು ಸೇವಾ ಮಾಡ್ತಾರೆ ಅವ್ರಿಗೆ ಭಗವಂತ ಎಲ್ಲಿದ್ದಲ್ಲಿನೂ ಅವ್ರಿಗೆ ರಕ್ಷಣೆ ಮಾಡ್ತಾರೆ. ಯಾವ ಹಿರಿಯರು ದೌರ್ಜನ್ಯ, ಕಾಯ್ದೆ ಕಾನೂನು, ಪೊಲೀಸ್ ಗಿಲೀಸ್ ಏನೂ ಬೇಕಾಗಿಲ್ಲ. ಜಗತ್ತಿನಾಗ ಎಲ್ಲಕ್ಕಿಂತ ಶ್ರೇಷ್ಠ ಅಂದ್ರೆ ಪ್ರೀತಿ ಪ್ರೇಮದಿಂದ ಮನ್ಯಾನ ಮಂದಿನೆಲ್ಲ ಹಚ್ಕೊಂಡು ಹೋಗ್ಬಿಟ್ರೆ ಅದೇ ಅವ್ರ ಹಿರಿಯರನ್ನು ಸಂಭಾಳಿಸ್ತದ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡಕ್ ನಮ್ಮ ಡಾಕ್ಟರ್ ಆನಂದ್ ಅಂಬ್ಲಿ ಸರ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು ಕಲ್ಗೋಣ್ ಸರ್, ತುಂಬಾ ಒಳ್ಳೆ ವಿಷಯ ತಂದಿದ್ರಿ, ತಮಗೆ ಧನ್ಯವಾದಗಳು. ಈಗ ಕೊನೆಯದಲ್ಲಿ ನಮ್ಮ ನ್ಯಾಷನಲ್ ಅದು ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿಯ ಮುಖ್ಯಸ್ಥರಾದ ಡಾಕ್ಟರ್ ಎಂ ಬಿ ಬಿರಾದಾರ್ ಸರ್ ಇದ್ದಾರೆ ನಮ್ಮ ಜೊತೆ ಇವತ್ತು. ಸರ್, ತಾವು ಏನಾದ್ರೂ ಒಂದು ನಿಮಿಷದಲ್ಲಿ ಹೇಳ್ಬೇಕಂತ ಬಯಸಿದ್ರ? ಡಾಕ್ಟರ್ ಎಂ ಬಿ ಬಿರಾದಾರ್ ಸರ್, ಜಸ್ಟ್ ಟು ರ್ಯಾಪ್ ಅಪ್. ಸ್ವಲ್ಪ ಜೋರ್ ಮಾತಾಡ್ರಿ. ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್ ಫಾರ್ ದಿ ಎಲ್ಡರ್ ಪೀಪಲ್. ನಮ್ಮ ಬರ್ತೇಜ್ ಕಲ್ಗೊಂಡ್ ಅಂಕಲ್ ಅಂತರು ನಮ್ಮ ಫಾದರ್ ಕ್ಲಾಸ್ಮೇಟ್. ಸ್ವಲ್ಪ ಜೋರ್ ಮಾತಾಡ್ರಿ ಸರ್. ಮೇಡಮ್ ಪ್ಲಸ್ ಇವರು ಪ್ರತಿಭಾ ಮೇಡಮ್ ಪ್ಲಸ್ ಬಾಬುರಾವ್ ಕುಲಕರ್ಣಿ, ಗೋಪಾಲ್ ಕುಲಕರ್ಣಿ ಅವ್ರು ಚೆನ್ನಾಗಿ ಮಾತಾಡಿದ್ರು. ಒಟ್ಟಿನ ಮೇಲೆ ಎಲ್ಲಾರದು ಹಿರಿಯ ನಾಗರಿಕರ ಬಗ್ಗೆ ಏನು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ. ನೀವು ಸೇರಿ ಬಿಜಾಪುರದಲ್ಲಿ ಮುಂಬರುವ ದಿನಗಳಲ್ಲಿ ಎಲ್ಲಾ ಹಿರಿಯ ನಾಗರಿಕರಿಗೆ ತಿಂಗಳಿಗೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಅಂತ ಹೇಳಿ ನಾವಂತರೂ ಮಾಡೋದು. ಹಿರಿಯರಿಗೆ ನಾವ್ ಎಷ್ಟು ಚೆನ್ನಾಗಿ ಸೇವೆ ಮಾಡಿದಿರಿ. ಇವರು ನಮ್ಮ ಬರ್ತೇಜ್ ಕಲ್ಗೊಂಡ್ ಅಂಕಲ್ ಅಂತೂ ನೋಡಿದ್ದಾರೆ. ಅದೇ ತರ ಎಲ್ಲಾರು ಮನೆಯಲ್ಲಿ ಅವ್ರವ್ರ ಮಕ್ಕಳು ಅವ್ರಿಗೆ ಪೇರೆಂಟ್ಸಿಗೆ ಕಾಳಜಿ ಮಾಡ್ಬಿಟ್ರೆ ಆನಂದ್ ಸರ್ ಇಷ್ಟ ಹೈರಾಣ ಆಗೋದ ಅವಶ್ಯಕತೆ ಇದ್ದಿದ್ದಿಲ್ಲ, ಜಿರಾಟ್ರಿಕ್ ಡಿಪಾರ್ಟ್ಮೆಂಟ್ ಬರುವ ಅವಶ್ಯಕತೆ ಇದ್ದಿಲ್ಲ. ಥ್ಯಾಂಕ್ ಯು ಡಾಕ್ಟರ್ ಆನಂದ್ ಸರ್ ಫಾರ್ ಆರ್ಗನೈಸಿಂಗ್ ವಂಡರ್ಫುಲ್ ಪ್ರೋಗ್ರಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ರಾಜೇಶ್ ಎಂ ಹೊನ್ನಡ್ಗಿ, ಮೆಡಿಕಲ್ ಸೂಪರಿಂಟೆಂಡೆಂಟ್ ಶ್ರೀ ಬಿ ಎಂ ಪಾಟೀಲ್ ವೈದ್ಯಕೀಯ ಮಹಾವಿದ್ಯಾಲಯದವರು, ಅವರ ಕಡೆಯಿಂದ ಕೆಲವೊಂದು ಮಾತುಗಳನ್ನು ನಾವು ಕೇಳ ಬಯಸುತ್ತೇವೆ. ಓವರ್ ಟು ಯು ಸರ್. ಎಲ್ಲರಿಗೂ ಸಂಜೆಯ ನಮಸ್ಕಾರ. BLD ವಿಶ್ವವಿದ್ಯಾಲಯ ಶ್ರೀ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ವತಿ ಮತ್ತು ಜಿರಾಟ್ರಿಕ್ ಕ್ಲಿನಿಕ್ ವತಿಯಿಂದ ತಮಗೆ ಎಲ್ಲರಿಗೆ ಶುಭ ಹಾರೈಸುತ್ತೇನೆ. ಪ್ರತಿ ವರ್ಷದಂತೆ ಜೂನ್ 15ರಂದು ಇದು ವಿಶ್ವ ಹಿರಿಯರ ಶೋಷಣೆ ಜಾಗೃತ ದಿನವನ್ನು ಆಚರಿಸಲಾಗುತ್ತದೆ. ಸೊ ಆ ಕಾರಣಕ್ಕಾಗಿ ಈ ವರ್ಷವೂ ನಮ್ಮ ಆಸ್ಪತ್ರೆಯ ವತಿಯಿಂದ ಜಿರಾಟ್ರಿಕ್ ಕ್ಲಿನಿಕ್ಕಿನ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಆನಂದ್ ಅಂಬ್ಲಿ ಅವರು ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಇವತ್ತು. ಸೊ ಇದು ಏನಿದೆ ಅಂತಂದ್ರೆ, ಈಗ ಎಲ್ಲರೂ ಹಿರಿಯರು ಕಲಿಸಿಕೊಟ್ಟ ಮೌಲ್ಯಗಳು ಮನ್ನಪಾಲಾಗುತ್ತವೆ. ಮಕ್ಕಳು ಮರಿಗಳು ಅಕ್ಕಪಕ್ಕ ಇದ್ದರೂ ಹಿರಿಯರು ವೃದ್ಧಾಶ್ರಮ ಸೇರುತ್ತಿದ್ದಾರೆ, ಅವರು ಕಾಳಜಿ ಆಗ್ತಾ ಇಲ್ಲ, ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಸೊ ಅದನ್ನು ತಡೆಯಲು ಈ ಒಂದು ಕಾರ್ಯಕ್ರಮ ಇದೆ. ಸೊ ನಮ್ಮ ಆಸ್ಪತ್ರೆ ವತಿಯಿಂದ ಆನಂದ್ ಅಂಬ್ಲಿ ಅವರು ಇದನ್ನು ಮುಂದೆ ತೆಗೆದುಕೊಂಡು ಹೋಗಿ ಹಿರಿಯರಿಗಾಗಿ, ಹಿರಿಯ ನಾಗರಿಕರಾಗಿ ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಿದ್ದಾರೆ. ಇದು ಬಿಜಾಪುರದ ಜನತೆಗೆ ಒಂದು ಒಳ್ಳೆಯ ವರವಾಗಿ ಇದನ್ನು ಅವರು ಉಪಯೋಗ ತೆಗೆದುಕೊಳ್ಳುತ್ತಿದ್ದಾರೆ. ಹಾಗೆ ಮುಂದುವರಿದು ನಮ್ಮ ಆಸ್ಪತ್ರೆಯಲ್ಲಿ ಮತ್ತೇನಾದರೂ ಹಿರಿಯರ ಅಥವಾ ಹಿರಿಯ ನಾಗರಿಕರಿಗಾಗಿ ಏನಾದರೂ ಒಳ್ಳೆ ಕಾರ್ಯಕ್ರಮಗಳಿದ್ದರೆ ನಾವು ಯಾವಾಗಲೂ ಅದನ್ನು ನಡೆಸಿಕೊಡುತ್ತೇವೆ. ಸೊ NGO ಆಗಲಿ ಅಥವಾ ಜಿಲ್ಲಾ ಆಡಳಿತ ವತಿಯಿಂದ ಏನಾದರೂ ಸಹಾಯ ಬೇಕಾಗಿದ್ದರೆ ನಾವು ಯಾವಾಗಲೂ ಅದಕ್ಕೆ ತಯಾರಾಗಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಿರಿಯ ನಾಗರಿಕರು ಮತ್ತು ಎಲ್ಲ ಸ್ಪೀಕರ್ಸ್ ಎಲ್ಲರೂ ಇವತ್ತು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀರಿ ಅಂತ ತಿಳ್ಕೊಂಡು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಧನ್ಯವಾದಗಳು. ಸೊ ಅಗೇನ್ ಥ್ಯಾಂಕ್ Dr. Anand Ambli for organizing this function and hope that we all bring change in the lives of our elders. Thank you. ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು. ಈಗ ವಂದನಾರ್ಪಣೆಗಳು. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಲಕ್ಷ್ಮೀ ತೇಳು, ಇವರು ಸಮುದಾಯ ವಿಭಾಗದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಓಟು ಲಕ್ಷ್ಮಿ. ಜಲ್ದಿ ಬರ್ರಿ. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ಇವತ್ತಿನ ಈ ಚರ್ಚಾ ಕಾರ್ಯಕ್ರಮವನ್ನು ಶ್ರೀ BM ಪಾಟೀಲ್ ವೈದ್ಯಕೀಯ ವಿದ್ಯಾಲಯ ಜಿರಾಟ್ರಿಕ್ ಕ್ಲಿನಿಕ್ ಹಾಗೂ ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಎಲ್ಡರ್ಲಿ ವತಿಯಿಂದ ನನಗೆ ಈ ವಂದನಾರ್ಪಣೆಯ ಜವಾಬ್ದಾರಿಯನ್ನು ಕೊಟ್ಟಿರುತ್ತಾರೆ.
ಈ ಚರ್ಚಾ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟ ಡಾಕ್ಟರ್ ಶರಣಬಸವಪ್ಪ ಬಡಿಗೆ ಇವರಿಗೆ ಧನ್ಯವಾದಗಳು. ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಎಂಎಂ ಕಾಪ್ಸೆ ಸರ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಇವತ್ತಿನ ಮನೆಗಳಲ್ಲಿ ವೃದ್ಧ ತಂದೆ ತಾಯಿಗಳಿಗೆ ಹೇಗೆ ಯುವಕರು ನಡೆಸಿಕೊಳ್ಳುತ್ತಿದ್ದಾರೆ, ಅದು ಯಾವ ರೀತಿಯಿಂದ ನಾವು ಬದಲಾಯಿಸಬಹುದು ಎಂದು ಸವಿವರವಾಗಿ ತಿಳಿಸಿದ್ದಾರೆ. ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲೂ ಕೂಡ ಬಿಡುವು ಮಾಡಿಕೊಂಡು ಭಾಗಿಯಾಗಿದ್ದಕ್ಕೆ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಹಿರಿಯ ಪತ್ರಕರ್ತರಾದ ಶ್ರೀ ಗೋಪಾಲ್ ನಾಯ್ಕ್ ಅವರು ಮಾಧ್ಯಮದ ಮೂಲಕ ವಯೋವೃದ್ಧರಿಗೆ ಆಗುವ ದೌರ್ಜನ್ಯ, ಇದರಿಂದ ಆಗುವ ಸಮಸ್ಯೆಗಳನ್ನು ತಿಳಿಸಿ ಹೇಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಅದರಂತೆಯೇ ಡಾಕ್ಟರ್ ಪ್ರಭಾ ಅಧಿಕಾರಿ, ಜಿರಾಟ್ರಿಕ್ ಮೆಡಿಸಿನ್, HOD, ಎನೆಪೋ ಯೂನಿವರ್ಸಿಟಿ, ಹಿರಿಯರ ಮೇಲೆ ಆಗುವ ದೌರ್ಜನ್ಯದಿಂದ ಅವರ ಆರೋಗ್ಯ ಹೇಗೆ ಬದಲಾಗ್ತಿದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅವರ ಸಮಸ್ಯೆಗಳನ್ನು ನಾವು ತಿಳಿದುಕೊಂಡು ಅವರಿಗೆ ಸರಿಯಾದ ಚಿಕಿತ್ಸೆ ಕೊಡಿಸಬೇಕು ಎಂದು ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳು. ಡಾಕ್ಟರ್ ಪ್ರತಿಭಾ ಪೆರೇರಾ, HOD, ಡಿಪಾರ್ಟ್ಮೆಂಟ್ ಆಫ್ ಜಿರಾಟ್ರಿಕ್ ಮೆಡಿಸಿನ್, JSS ಮೈಸೂರು, ಅವರು ಕೂಡ ತುಂಬಾ ಉದಾಹರಣೆಗಳನ್ನು ಕೊಟ್ಟು ಕೇರ್ ಗಿವರ್ಸ್ ಬರ್ನ್ಔಟ್ ಹಾಗೂ ಅಬ್ಯೂಸ್ ಈ ವಿಷಯವಾಗಿ ಹೇಳಿದ್ದಾರೆ. ಅವರು ತಮ್ಮ ಕುಟುಂಬದ ಉದಾಹರಣೆಯನ್ನೇ ಕೊಟ್ಟು ಸತತ 28 ವರ್ಷಗಳ ಕಾಲ ತಮ್ಮ ಪೋಷಕರನ್ನು ಹೇಗೆ ನೋಡಿಕೊಂಡರು ಅಂತ ಹೇಳಿದ್ದಾರೆ. ವಯಸ್ಸಾದವರನ್ನು ನೋಡಿಕೊಳ್ಳುವವರ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಎಂದು ಹೇಳಿದ್ದಾರೆ. ಅವರ ಮನಸ್ಥಿತಿಯನ್ನು ಕೂಡ ನಾವು ಅರಿಯಬೇಕು ಎಂದು ಅವರು ಹೇಳಿದ್ದಕ್ಕೆ ಅವರಿಗೂ ಧನ್ಯವಾದಗಳು. ಆದರ್ಶ್, ಗೃಹ ವೈದ್ಯರಾದ ಇವರು ಇವತ್ತಿನ ಯುವಕರು ಹಿರಿಯರನ್ನು ಗೌರವಿಸಲ್ಲ, ಅವರಿಗೆ ಬೈಯುವುದು, ಅವರ ಆಸ್ತಿಯನ್ನು ಕಸಿದುಕೊಳ್ಳುವುದು ಇವೆಲ್ಲವನ್ನು ಮಾಡುತ್ತಿದ್ದಾರೆ. ಹಿರಿಯರಿಗೆ ಗೌರವಯುತವಾದ ಜೀವನವನ್ನು ನಡೆಸಿಕೊಡಲು ಯುವಕರು ಮುಂದೆ ಬಂದು ಅವರಿಗೆ ಗೌರವಯುತವಾದ ಜೀವನವನ್ನು ನಡೆಸಿಕೊಡಲು ಯುವಕರ ಪಾತ್ರ ತುಂಬಾ ಮುಖ್ಯ ಎಂದು ಹೇಳಿದ್ದಾರೆ. ಶ್ರೀ ಬಾಬುರಾವ್ ಕುಲಕರ್ಣಿ, ಸಹ ಪ್ರಾಧ್ಯಾಪಕರು, BLDE ಲಾ ಕಾಲೇಜ್ ಜಮಖಂಡಿ, ಇವರು ಸೀನಿಯರ್ ಸಿಟಿಜನ್ಸ್ ಆಕ್ಟ್ 2007 ಈ ಆಕ್ಟ್ ನಲ್ಲಿ ಏನೇನಿದೆ ಎಂದು ಸವಿವರವಾಗಿ ತಿಳಿಸಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಿರಿಯ ನಾಗರಿಕರ ಆರೋಗ್ಯದ ಬಗ್ಗೆ ಶ್ರೀ ಪೀಟರ್ ಅಲೆಕ್ಸಾಂಡರ್, ಡಿಸ್ಟ್ರಿಕ್ಟ್ NGO ಕೋಆರ್ಡಿನೇಟರ್, ಅವರು ಸಹ ಸಂಘ ಸಂಸ್ಥೆಗಳ ಪಾತ್ರ ಹಿರಿಯ ನಾಗರಿಕರ ಆರೋಗ್ಯದ ಪಾತ್ರವನ್ನು ತುಂಬಾ ವಹಿಸ್ತಾ ಇದೆ. ಅವರ ಆರೋಗ್ಯ ತಪಾಸಣಾ ಶಿಬಿರವನ್ನು, ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಹಿರಿಯರ ಆರೋಗ್ಯ ಕಾಪಾಡುತ್ತಿದ್ದಾರೆ. ಹಿರಿಯ ನಾಗರಿಕರ ಸೇವೆ ದೇವರ ಸೇವೆ ಎಂದು ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳು. ಲಯನ್ಸ್ ಸೀನಿಯರ್ ಸಿಟಿಜನ್ಸ್ ಫೋರಂ ಅಧ್ಯಕ್ಷರಾದ ಶ್ರೀ BG ಕಲ್ಗೊಂಡ್ ಅವರು ಇವತ್ತಿನ ಟಿವಿ ಸೀರಿಯಲ್ಸ್, ಸೋಷಿಯಲ್ ಮೀಡಿಯಾನಲ್ಲಿ ಬರುವ ಕಾರ್ಯಕ್ರಮಗಳು ಅಪಾರವಾದ ಪ್ರಭಾವವನ್ನು ಬೀರ್ತಾ ಇವೆ. ಇವೆಲ್ಲವೂ ಕೂಡ ಕಡಿಮೆ ಆಗ್ಬೇಕು ಎಂದು ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳು. ಡಾಕ್ಟರ್ MB ಬಿರಾದರ್, NPHCE NCD ಅಧಿಕಾರಿಗಳು, ಇವರು ಕೂಡ ತಮ್ಮ ಅಭಿಪ್ರಾಯವನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್ RM ಹೊನ್ನುಟಿಗಿ, ಮೆಡಿಕಲ್ ಸೂಪರಿಂಟೆಂಡೆಂಟ್, BLDE ಆಸ್ಪತ್ರೆ, ನಮ್ಮ ಹಿರಿಯ ನಾಗರಿಕರಿಗೆ ಆಸ್ಪತ್ರೆಯಲ್ಲಿರುವ ಸೇವೆಗಳ ಬಗ್ಗೆ ಸವಿವರವಾಗಿ ತಿಳಿಸಿದ್ದಾರೆ. ಹಾಗೆಯೇ ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತಿರುವ ಹಿರಿಯ ನಾಗರಿಕರಿಗೆ ಸಿಗುವಂತಹ ಸೇವೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿ ಅಧ್ಯಕ್ಷೀಯ ಭಾಷಣವನ್ನು ಮಾಡಿದ್ದಕ್ಕೆ ಧನ್ಯವಾದಗಳು. ಈ ಚರ್ಚಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಅನುವು ಮಾಡಿಕೊಟ್ಟ ನಮ್ಮ ಕುಲಪತಿಗಳು ಹಾಗೂ ಪ್ರಾಂಶುಪಾಲಕರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈ ಚರ್ಚಾ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸಂಯೋಜನಾಧಿಕಾರಿಗಳಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ವಿಶೇಷವಾದ ಧನ್ಯವಾದಗಳನ್ನು ನಾನು ನಮ್ಮ ಮೆಡಿಕಲ್ ಕಾಲೇಜ್, ಫಾರ್ಮಸಿ ಕಾಲೇಜ್, ನರ್ಸಿಂಗ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾನು ತಿಳಿಸ್ತೇನೆ. ಹಾಗೆಯೇ ಎಲ್ಲ ಸೀನಿಯರ್ ಸಿಟಿಜನ್ಸ್ ಕೂಡ ನನ್ನ ಅನಂತ ನಮನಗಳನ್ನು ಹೇಳುತ್ತೇನೆ. ಹಾಗೆಯೇ ಈ ಚರ್ಚಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ಲಕ್ಷ್ಮಿ ಅವರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ತಾವು ಬಂದು ಭಾಗವಹಿಸೋದಕ್ಕೆ ತುಂಬಾ ಧನ್ಯವಾದಗಳು.
ನಿಮ್ಮ ಅಜ್ಜಿ ತಾತಂಗೆ ಕೂಳಾಕ್ಬೇಕು. ಅಲ್ಲಿದೆಯಲ್ಲ ತಟ್ಟೆ, ಅದನ್ನ ತಗೊಂಬಾ. ಹಾ ಬಂದೆ. ಸರಿಯಾಗಿ ಹಿಡಿಯೋ ತಟ್ಟೆನ. ಎಂತೆಂತರೋ ನೆಗದ್ ಬಿದ್ದೋದ್ರು, ಇವ್ರಿಗೇನು ಬರ್ಲಿಲ್ಲ ಹೊತ್ತು. ಇದು ತುಪ್ಪ, ನಿಮ್ಮ ಅಪ್ಪಂಗ್ ಮಾತ್ರ ಕೊಡು, ಅರ್ಥ ಆಯ್ತಾ? ಹೋಗು. ರಾಮು, ಸ್ಕೂಲ್ ಗೊತ್ತಾಗ್ಲಿಲ್ವೇನೋ? ಏನಿಲ್ಲಮ್ಮ, ಈ ತಟ್ಟೆನ್ ಜೋಪಾನಾಗಿ ತೆಗ್ದಿಡ್ತಿದ್ದೀನಿ. ಮುಂದೆ ನಿಮ್ಗೂ ವಯಸ್ಸಾದ್ಮೇಲೆ ಇದೇ ತಟ್ಟೆಗೆ ಊಟ ಬೇಕಲ್ಲಮ್ಮ. ಸರಿಯಾಗಿ ಹೇಳ್ದೆ ರಾಮು. ಮಾಡಿದುಣ್ಣು ಮಾರಾಯ ಅನ್ನೋ ಗಾದೆ ಹಾಗೆ ನಿಮ್ಮ ತಪ್ಪಿಗೆ ಶಿಕ್ಷೆ ಇದ್ದೇ ಇದೆ. ನಿಮ್ಮ ತಂದೆ ತಾಯಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿ ಸಲಹಿ ವಿದ್ಯಾಭ್ಯಾಸ ಕೊಟ್ಟು ಈ ಸಮಾಜದಲ್ಲಿ ಒಳ್ಳೆ ನಾಗರಿಕರನ್ನಾಗಿ ಮಾಡಿದ್ದಾರೆ. ಹೆತ್ತ ತಂದೆ ತಾಯಿ ಋಣ 100 ಜನ್ಮ ಎತ್ತು ಬಂದ್ರೂ ತೀರ್ಸೋಕ್ಕಾಗಲ್ಲ. ಅಂಥದ್ರಲ್ಲಿ ನಿಮ್ಮನ್ನ ಹೆತ್ತ ತಂದೆ ತಾಯಿಗೆ ಒಂದು ತುತ್ತು ಊಟನೂ ಹಾಕೋಕಾಗದೆ ಬಾಯಿಗೆ ಬಂದ ಹಾಗೆ ಬೈತಿದ್ದೀರಲ್ಲ. ಈ ನಿಮ್ಮ ಕರ್ಮ 100 ದೇವಸ್ಥಾನ ಸುತ್ತಿ ಅರ್ಚನೆ ಮಾಡಿಸಿದ್ರು ಕಳೆಯೋದಿಲ್ಲ. ನಿಮ್ಮಂಥ ಪಾಪಿಗಳಿರೋದ್ರಿಂದಲೇ ನಮ್ಮ ಸರ್ಕಾರ ಪಾಲಕರ ಪೋಷಣೆ, ಸಂರಕ್ಷಣೆ ಹಾಗೂ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆಯನ್ನ 2007ರಲ್ಲೇ ಜಾರಿಗೆ ತಂದಿದೆ. ನಿಮ್ಮ ಹಿರಿಯರಿಗೆ ಆಹಾರ, ವಸತಿ, ಬಟ್ಟೆ ಹಾಗೂ ವೈದ್ಯಕೀಯ ಸೌಲಭ್ಯಗಳನ್ನ ನೀವು ಒದಗಿಸಲೇಬೇಕು. ಇಲ್ಲದೆ ಹೋದ್ರೆ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆ ಅನ್ವಯ ನಿಮ್ಮನ್ನ ಬಂಧಿಸಿ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳಲಾಗುತ್ತೆ. ಹಿರಿಯರನ್ನ ಅಲಕ್ಷಿಸಬೇಡಿ, ಶಿಕ್ಷೆಗೆ ಗುರಿಯಾಗಬೇಡಿ, ಅವರನ್ನ ಪ್ರೀತಿಯಿಂದ ಕಾಣಿ.